ಪಂಡಿತ್ ಪೀತಾಂಬರ್ಜಿ ಅವರನ್ನು ಎಲ್ಲ ಹೃನ್ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಪೂಜೆಮಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಗಳಾದ ಶುದ್ಧ ಬ್ರಹ್ಮಯುತ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಬಂದಾರೆ ಅವರ ಏನಂದ್ರೆ ಅದಕ್ಕೆ ಹೇಳಕತ್ತೇನ್ರಿ ಮಾತ್ರ. ಅದರಂತೆ ಇಂದಿನ ಈ ಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮಯುತ ಸದ್ಗುರುಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ರೀಮದ್ ಭಗವದ್ಗೀತೆಯ 10ನೇ ಅಧ್ಯಾಯ, ಅದರಲ್ಲಿ 38ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಪರಮೇಶ್ವರನ 4 ವಿಭೂತಿಗಳನ್ನ ವರ್ಣನೆ ಮಾಡಿ ಹೇಳಿದ್ದಾರೆ. ಶ್ಲೋಕ 38, ಪೇಜ್ ನಂಬರ್ 279. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ವಿಗೀಷತಾಂ ಮೌನಂ ಶೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಇದರ ತಾತ್ಪರ್ಯ ಏನಂದ್ರೆ, ನಾನು ದಮನ ಮಾಡುವವರಲ್ಲಿ ದಂಡ ಸ್ವರೂಪನು, ಗೆಲ್ಲುವ ಇಚ್ಛೆಯನ್ನು ಮಾಡುವವರಲ್ಲಿ ನೀತಿ ಸ್ವರೂಪನು, ಉಕ್ತ ಭಾವದಲ್ಲಿ ಮೌನ ಸ್ವರೂಪನು ಮತ್ತು ಜ್ಞಾನವಂತರ ಜ್ಞಾನ ಸ್ವರೂಪನಾಗಿದ್ದೇನೆ ಅಂತ ಹೇಳಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನ. ಈ ಶ್ಲೋಕದಲ್ಲಿ ಒಟ್ಟು 4 ಪರಮೇಶ್ವರನ ವಿಭೂತಿಗಳನ್ನ ಹೇಳಿದ್ದಾರೆ. ಒಂದನೇದು, ನಾನು ದಮನ ಮಾಡುವವರಲ್ಲಿ ದಂಡ ಸ್ವರೂಪನಾಗಿದ್ದೇನೆ. ಎರಡನೇದು, ಗೆಲ್ಲುವ ಇಚ್ಛೆಯುಳ್ಳವರಲ್ಲಿ ನೀತಿ ಸ್ವರೂಪನಾಗಿದ್ದೇನೆ. ಮೂರನೇದು, ಗೋಪ್ಯವಾದ ಅರ್ಥಗಳಲ್ಲಿ ಮೌನ ಸ್ವರೂಪನಾಗಿದ್ದೇನೆ ಮತ್ತು ಜ್ಞಾನವಂತರ ಜ್ಞಾನ ಸ್ವರೂಪನಾಗಿದ್ದೇನೆ. ಇನ್ನು 1ನೇ ವಿಭೂತಿಯನ್ನ, ನಾನು ದಮನ ಮಾಡುವವರಲ್ಲಿ ದಂಡ ಸ್ವರೂಪನು ಎಂಬ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಷಯ ಪಥದಲ್ಲಿ ಹೋಗುವ ಸ್ವೇಚ್ಛಾಚಾರಿಗಳಾದ ಇಂದ್ರಿಯಗಳನ್ನ, ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ವಿಷಯ ಪಥದೊಳಗೆ ಹೋಗುವ ಈ ಸ್ವೇಚ್ಛಾಚಾರಿಗಳಾದ ಇಂದ್ರಿಯಗಳನ್ನ, ಮನಸ್ಸನ್ನ ದಮನ ಮಾಡುವುದು ಅವಶ್ಯವಾಗಿರುವಂತೆ, ಅವನ್ನ ನಿಯಂತ್ರಿಸುವುದು ಅವಶ್ಯವಾಗಿರುವಂತೆ ಸಮಾಜದಲ್ಲಿ ಹರಡಿರುವ ಈ ಪಾಪ, ಅನ್ಯಾಯ, ಅಸತ್ಯ ಮೊದಲಾದ ಈ ದುರ್ಮಾರ್ಗದಲ್ಲಿ ನಡೆಯುವ ಮನುಷ್ಯರನ್ನ ದಮನ ಮಾಡುವುದು ಪರಮ ಅವಶ್ಯ ಆಗೈತಿ. ಹಾಗೆ ಮಾಡದಿದ್ರ ಸಮಾಜದಲ್ಲಿ ಅಶಾಂತಿ ಬೆಳೆಯುತ್ತದೆ. ದುಷ್ಟರನ್ನು ಶಿಕ್ಷಿಸದಿದ್ದರೆ ಸತ್ಯದ ಪವಿತ್ರ ಮಾರ್ಗ ನಷ್ಟಭ್ರಷ್ಟ ಆಗಿ ಹೋಗ್ತದೆ. ಆದ್ದರಿಂದ ದಮನ ಮಾಡುವವರಲ್ಲಿ ಪರಮೇಶ್ವರನು ದಂಡ ರೂಪವಾಗಿರುವನೆಂದು ಹೇಳಿದ್ದಾರೆ. ನ್ಯಾಯ ಮತ್ತು ಸತ್ಯದ ಪ್ರತಿಷ್ಠೆಗಾಗಿ ದಂಡವು ಅನಿವಾರ್ಯವಾಗಿದೆ. ನ್ಯಾಯ ಮತ್ತು ಸತ್ಯದನ್ನು ನಾವು ಉಳಿಸಿಕೊಂಡು ಬರಬೇಕಾದ್ರೆ ದಂಡ ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಯಾವುದಾದರೊಂದು ಯುಕ್ತಿಯಿಂದ ಶಾಸನದ ದಂಡವನ್ನ ತಪ್ಪಿಸಿಕೊಂಡು ಆ ಪರಮೇಶ್ವರನಿಂದ ಆಗುವ ದಂಡವನ್ನ ಯಾರಿಂದಲೂ ತಪ್ಪಿಸಿಕೊಳ್ಳಕ ಸಾಧ್ಯ ಆಗುವುದಿಲ್ಲ. ಪರಮೇಶ್ವರನ ದಂಡವು ಶರೀರವನ್ನು ನೆರಳು ಹಿಂಬಾಲಿಸದಂತೆ, ನಮ್ಮ ನೆರಳು ಹೆಂಗ ಶರೀರವನ್ನು ಹಿಂಬಾಲಿಸ್ತೈತಿ ಹಂಗ ದುಷ್ಕರ್ಮಿಗಳನ್ನ ಅದು ಹಿಂಬಾಲಿಸ್ತೈತಿ. ಸುರರು, ನರರು ಮತ್ತು ಮುನಿಗಳು ಯಾರೇ ಆಗಲಿ ದ್ರೋಹಿಗಳಾಗಿದ್ರ ಅವರು ಪರಮೇಶ್ವರನ ದಂಡದಿಂದ ಉಳಿದುಕೊಳ್ಳಕ ಸಾಧ್ಯ ಇಲ್ಲ. ಆದ್ದರಿಂದ ದಂಡವು ಪರಮೇಶ್ವರನ ವಿಭೂತಿಯಾಗಿದೆ. ಈಗೆಂದು ಉಪಾಸನೆ ಮಾಡುವವರಿಗೆ ಬಹಿರ್ಮುಖವಾದ ಇಂದ್ರಿಯ ಮನಸ್ಸುಗಳನ್ನು ದಂಡಿಸಿ ಅಂತರ್ಮುಖ ಮಾಡಿ ಜ್ಞಾನವನ್ನು ಪಡೆದುಕೊಳ್ಳಕ ಇದು ಒಳ್ಳೆಯ ಒಂದು ಸುಸಂಧಿ ಆಗೈತಿ ಅಂತೇಳಿ ತಿಳಿಸ್ಕೊಟ್ಟಾರ. ಇನ್ನ 2ನೇ ವಿಭೂತಿ, ಗೆಲ್ಲುವ ಇಚ್ಛೆಯುಳ್ಳವರಲ್ಲಿ ನೀತಿ ಸ್ವರೂಪನಾಗಿದ್ದಾನೆ. ಪ್ರಪಂಚದಲ್ಲಿ ಪ್ರತಿ ಪ್ರಾಣಿಯಲ್ಲಿಯೂ ಗೆಲ್ಲುವ ಅಭಿಲಾಷೆಯುಳ್ಳದ್ದು. ಇಲ್ಲಿ ಪ್ರಪಂಚದೊಳಗಿರುವ ಈ ಪ್ರತಿ ಪ್ರಾಣಿಗಳಲ್ಲಿಯೂ ಗೆಲ್ಲುವ ಅಭಿಲಾಷೆ, ಇಚ್ಛೆ ಎಲ್ಲರಿಗೂ ಇರತೈತಿ. ಈ ಅಭಿಲಾಷೆಯು ಅರ್ಥದರ್ಥ.
ವಿಜಯಕ್ಕಾಗಿ ಐತಿ. ಹೀಗಿದ್ದರೂ ವಿಜಯಕ್ಕಾಗಿ ಶಕ್ತಿಗಿಂತಲೂ ನೀತಿಯು ಅತ್ಯವಶ್ಯ ಎಂಬುದನ್ನ ಮರಿಬಾರದು. ಈ ಶಕ್ತಿಗೆ ವಿಜಯ ಮಾಡೋದಕ್ಕ ಈ ಶಕ್ತಿಗಿಂತಲೂ ನೀತಿ ಅವಶ್ಯವಾಗಿರ್ತೈತಿ ಅಂತ ಹೇಳಿದನ್ನ ಮರಿಬಾರದು. ಶ್ರೀಕೃಷ್ಣನು ದೈವದ್ರೋಹಿಯಾದ ಜರಾಸಂಧನನ್ನ ವಧೆ ಮಾಡುವಾಗ ತನ್ನ ನೀತಿಯನ್ನು ಭೀಮಾರ್ಜುನರ ಶಕ್ತಿಯನ್ನು ಉಪಯೋಗಿಸಿಕೊಂಡಿದ್ದಾನೆ. ನೀತಿ ಎಂದರೆ ಎಚ್ಚರಿಕೆ. ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡುವುದು ತರ್ಕಪೂರ್ಣವಾಗಿರುವುದು ಎಂದು ಅರ್ಥ. ನಾವು ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡಬೇಕು. ಒಬ್ಬ ಬಲವಂತನಾಗಿದ್ದರೂ ಧರ್ಮಾತ್ಮನಾಗಿದ್ದರೂ ಸಾವಧಾನ ಮತ್ತು ಯೋಗಯುಕ್ತನಾಗಿರದಿದ್ದರೆ, ಧರ್ಮಾತ್ಮನಾಗಿದ್ರು ಬಲವಂತನಾಗಿದ್ರು ಅವನು ಸಾವಧಾನ ಮತ್ತು ಯೋಗಯುಕ್ತನಾಗಿರದಿದ್ರೆ ಅವನಿಗೆ ಅಪಜಯ ಉಂಟಾಗ್ತದೆ. ಯಾವ ಸಮಯದಲ್ಲಿ ಯಾವ ಕರ್ಮವನ್ನು ಯಾವ ಯುಕ್ತಿಯಿಂದ ಮಾಡಬೇಕು ಅನ್ನೋದರ ನೀತಿಗೆ ವಿಷಯ ಆಗೈತಿ. ನೀತಿಯಲ್ಲಿ ಮೋಸ ಮತ್ತು ಅಸತ್ಯಗಳು ಸೇರವು. ಈ ನೀತಿಯೇ ವಿನಾಶಕಾರಿ ಆಗ್ತದೆ. ಸತ್ಯ, ಜ್ಞಾನ, ಧರ್ಮ ಕುಶಲತೆ, ಸಾವಧಾನ, ಕರ್ಮ ತತ್ಪರತೆ ಮತ್ತು ದೈವಿ ಭಾವನೆಗಳಿಂದ ಕೂಡಿದ್ರೆ ಆ ನೀತಿ ಸದಾ ವಿಜಯವನ್ನ ನಮಗೆ ತಂದುಕೊಡ್ತೈತಿ. ಇಂತಹ ನೀತಿನೇ ಪರಮೇಶ್ವರನ ವಿಭೂತಿಯಾಗೈತಿ. ಹೀಗಂತ ಹೇಳಿ ಉಪಾಸನೆ ಮಾಡಿದವರಿಗೆ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಸುಜ್ಞಾನ, ಒಳ್ಳೆಯ ಜ್ಞಾನ ಲಭ್ಯ ಆಗ್ತತಿ, ದೊರೀತೈತಿ ಅಂತ ಹೇಳಿ ತಿಳಿಸ್ಕೊತಾರೆ. ಇನ್ನ ಮೂರನೇ ವಿಭೂತಿ ಗೋಪ್ಯವಾದ ಅರ್ಥಗಳಲ್ಲಿ ಮೌನ ಸ್ವರೂಪನಾಗಿದ್ದೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇರ್ತಾನ. ಮೌನ ಅಂತಂದ್ರ ಮಾತನಾಡದೇ ಇರುವುದು ಮತ್ತು ಸಾಧ್ಯವಾದಷ್ಟು ಕಡಿಮೆ ಮಾತನಾಡುವುದು ಎಂದು ಎರಡು ಅರ್ಥ ಆಗ್ತತಿ. ಮಾತನಾಡದೇ ಇರುವುದು ಸುಲಭ. ಬಾಯಿಗೆ ಬಂದಂತೆ ಕಂಡ ಮಾತುಗಳನ್ನಾಡುವುದಕ್ಕಿಂತ ಸುಮ್ಮನಿರುವುದ ಒಳ್ಳೆಯದು. ಮೌನವು ಸಾಧುಗಳು ಆಚರಿಸುವ ಒಂದು ಮಹಾವ್ರತ ಆಗೈತಿ. ಇದರಿಂದ ಅನೇಕ ಅನರ್ಥಗಳು ತೊಲಗಿ ಹೋಗ್ತಾವು. ಸರ್ವಜ್ಞರು ಸಹ ಮಾತಿಗೆ ಮಾತು ಮತಿಸಲಿಕ್ಕೆ ವಿಧಿ ಬಂದು ಆತುಕೊಂಡಿರುವುದು ಸರ್ವಜ್ಞ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ಆದ್ದರಿಂದ ಬುದ್ಧಿಯು ವಿಕಾಸವನ್ನ ಪಡೆದು ಶುದ್ಧ ಜ್ಞಾನ ಉಂಟಾಗಬೇಕಾದ್ರೆ ಮೌನ ಅಗತ್ಯವಾದ ಸಾಧನೆ ಆಗೈತಿ. ಇಂತಹ ಮೌನ ಪರಮೇಶ್ವರನ ವಿಭೂತಿ ಆಗೈತಿ. ಇದನ್ನ ಉಪಾಸನೆ ಮಾಡಿದವರಿಗೆ ಮಾತಿಗೂ ನಿಲ್ಕದ ನಿಜವಾದ ಮೌನ ಸ್ವರೂಪವಾದ ಆ ಪರಬ್ರಹ್ಮ ಪ್ರಾಪ್ತಿ ಆಗ್ತೈತಿ. ಇನ್ನ ಕೊನೆಯದು ನಾಲ್ಕನೆಯ ವಿಭೂತಿ ಜ್ಞಾನವಂತರ ಜ್ಞಾನ ಸ್ವರೂಪನಾಗಿದ್ದೇನೆ. ಜ್ಞಾನ ಸರ್ವತ್ರ ಲಾಭದಾಯಕವಾಗಿದ್ದಾರೆ. ಆದರೆ ಅಜ್ಞಾನಿಯು ಸ್ವಾರ್ಥ ಸಾಧನೆಗಾಗಿ ತಾನು ಜ್ಞಾನಿ ಅಂತ ಹೇಳಿ ನಟನೆ ಮಾಡ್ತಾನ. ಇದು ಅತ್ಯಂತ ಅನಿಷ್ಟಕಾರಿಯಾಗೈತಿ. ಮೂರ್ಖನಾದವನ, ದುರಾಚಾರಿಯಾದವನ ಮತ್ತು ಆತತಾಯಿ ಪುರುಷನ ಜ್ಞಾನವು ಸಮಾಜದಲ್ಲಿ ದುಃಖವನ್ನೇ ಅಭಿವೃದ್ಧಿ ಮಾಡ್ತದೆ, ದುಃಖವನ್ನೇ ಹೆಚ್ಚುತ್ತದೆ. ಮಿಥ್ಯಾ ಜ್ಞಾನದಿಂದ ಭಯ ಹುಟ್ಟುತ್ತದೆ. ಎಂದಿಗೂ ಪುರುಷಾರ್ಥ ಆಗಲಿ ಪ್ರಾಪ್ತಿ ಆಗುವುದಿಲ್ಲ. ನಿಜವಾದ ಜ್ಞಾನಿಗಳಲ್ಲಿರುವ ಜ್ಞಾನ ಸದಾ ಶ್ರೇಯಸ್ಕರವಾಗ್ತದೆ. ಸತ್ಸಂಗದಿಂದಲೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖದಿಂದ ಶ್ರವಣ ಮಾಡಿದ ಮೇಲೆ ಉಂಟಾದ ಜ್ಞಾನವು ದುಃಖಗಳ ಅತ್ಯಂತಿಕ ನಿವೃತ್ತಿಯನ್ನ ಮತ್ತು ಪರಮಾನಂದ ಪ್ರಾಪ್ತಿಯನ್ನ ಮಾಡಿಕೊಡಬಲ್ಲದು. ಇಂತಹ ಜ್ಞಾನಿಗಳು ಸರ್ವತ್ರ ವ್ಯಾಪಕವಾಗಿರುವ ಆತ್ಮನನ್ನ ಗುರುತಿಸಿ ಸರ್ವರೊಂದಿಗೆ ನ್ಯಾಯಪೂರ್ಣವಾಗಿ ವ್ಯಾಪಾರ ಮಾಡ್ತಾರ. ಯಾರ ಮನಸ್ಸು ಚಂಚಲತೆಯನ್ನ ಕಳೆದುಕೊಂಡಿರ್ತದೋ, ಯಾರಲ್ಲಿ ಅಹಂಕಾರ ತಲೆ ಎತ್ತಿರುವುದಿಲ್ಲವೋ ಅವರೇ ಜ್ಞಾನಿಗಳು. ಉಳಿದವರೆಲ್ಲ ಅಜ್ಞಾನಿಗಳು. ಜ್ಞಾನಿಗಳ ಜ್ಞಾನ ಪರಮೇಶ್ವರನ ವಿಭೂತಿಯಾಗೈತಿ, ಅಜ್ಞಾನಿಗಳ ಜ್ಞಾನ ಅವಿದ್ಯೆಯ ವಿಭೂತಿಯಾಗೈತಿ ಅಂತ ಹೇಳಿ ಉಪಾಸನೆ ಮಾಡುವವರಿಗೆ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಬ್ರಹ್ಮಜ್ಞಾನ ಉಂಟಾಗ್ತೈತಿ. ಇನ್ನ ಮತ್ತ ಮುಂದಿನ ಶ್ಲೋಕದ ಶ್ರೀಕೃಷ್ಣ ಭಗವಂತನ ವಿಭೂತಿಗಳ ವರ್ಣನೆಯನ್ನ ಉಪಸಂಹಾರ ಮಾಡ್ತಾರ. ಅದನ್ನ ಮತ್ತೆ ಮುಂದಿನ ಅವಧಿಯಲ್ಲಿ ತಿಳಿದು ನೋಡುವ ಅಂತ ಹೇಳ್ತಾ ಈ ನನ್ನ 4 ವಾಕ್ಪುಷ್ಪಗಳನ್ನ ಸದ್ಗುರುವಿನ ಶ್ರೀಚರಣಗಳಲ್ಲಿ ಅರ್ಪಿಸಿ ಈ ನನ್ನ ಮಾಡಿ ವಿರಾಮ ಹಾಕ್ತೇನೆ. ಶರಣಾರ್ಥಿಗಳು. ಒಂದನೇ ವಿಭೂತಿ ಯಾವ್ದ್ರಿ?
ಒಂದನೇ ವಿಭೂತಿ ಯಾವುದು? ನಾನು ದಮನ ಮಾಡುವವರಲ್ಲಿ ದಂಡ ಸ್ವರೂಪನು. ದಮನ ದಂಡ ಸ್ವರೂಪ. ಸ್ವೇಚ್ಛಾಚಾರಿಯಾಗಿ ಹೋಗುವ ಈ ಮನಸ್ಸು ಇಂದ್ರಿಯಗಳನ್ನ ನಿರಂತರ ದಮನ ಮಾಡುವುದು. ಎರಡನೇದ್ದು ವಿಭೂತಿ. ಇದರಿಂದ ಎರಡನೇದು ಗೆಲ್ಲುವ ಇಚ್ಛೆಯುಳ್ಳವರಲ್ಲಿ ನೀತಿ ಸ್ವರೂಪನಾಗಿದ್ದೇನೆ. ಮತ್ತು ಮೂರನೇದು ಗೋಪ್ಯವಾದ ಅರ್ಥಗಳಲ್ಲಿ ಮೌನ ಸ್ವರೂಪನು. ನಾಲ್ಕನೇದು ಜ್ಞಾನವಂತರ ಜ್ಞಾನ ಸ್ವರೂಪನು. ಜ್ಞಾನವಂತರ ಜ್ಞಾನ. ವಿಭೂತಿ ಅಂದ್ರೆ ಒರಿಜಿನಲ್ ಪರ್ಸನಾಲಿಟಿ. ಅದು ಹೆಂಗಿರ್ಬೇಕು? ಜೀವ ಆಗಿರ್ಬಾರ್ದು, ಶಿವನಾಗಿರ್ಬೇಕಂತ. ಭೂತಿ ಅಂತಂದ್ರೆ ಏನು? ಜೀವನಾಗಿರೋದು. ಮನಸ್ಸು ಹೇಳಿದ್ದು ಕೇಳೋದು, ಅರಿವು ಹೇಳಿದ್ದು ಕೇಳೋದಲ್ಲ. ಪಂಚಭೂತಗಳದು ಏನದು? ಜಡ ಪ್ರವೃತ್ತಿ. ಅದು ಪಂಚಭೂತಗಳಲ್ಲಿರುವ ವಿಷಯಗಳು, ವಿಷಯ ವಾಸನೆಗಳು, ಅವುಗಳನ್ನ ಕೇಳ್ತಾವಾದ್ರೆ ಏನಾಗ್ತದ? ಜಡ ಪ್ರವೃತ್ತಿ. ವಿಭೂತಿ ಅಂದ್ರೆ ಒರಿಜಿನಲ್ ಪರ್ಸನಾಲಿಟಿ. ಹೆಂಗ ಇರಬೇಕು, ಹೆಂಗ ಅದೀವಿ ನೋಡ್ಕೊಂಡು ಪರಿವರ್ತನೆ ಆಗ್ಬೇಕು. ಅದೇ ವಿಭೂತಿ. ಹೌದಲ್ರಿ? ವಿಭೂತಿ ಯೋಗ ಹೌದಿಲ್ಲ? ಭೂತಿ ಹೋಗಿ ವಿಭೂತಿ ಆಗ್ಬೇಕು. ಜಡ ಪ್ರವೃತ್ತಿಯನ್ನ ಸುತ್ತ ಹಾಕ್ಬೇಕು. ಬಹಳ ಚಲೋ ಅದ. ಇದನ್ನ ಮತ್ತೊಂದ್ಸಾರಿ ಓದ್ಬೇಕಿಲ್ಲ ಪೂರ್ತಿ. ಟೈಮ್ ತಗೊಂಡು ಮತ್ತೆ ಪೂರ್ತಿ ಒಂದೇ ಸಲ ಓದ್ಬೇಕಲ್ಲ. ಎಷ್ಟು ವಿಭೂತಿಗಳು ಒಂದೇ ಸಲ ಟೈಮ್ ತಗೊಂಡು ಓದ್ಬೇಕಲ್ಲ. ಪರ್ಫೆಕ್ಟ್ ಆಗಿ ಒಳ್ಳೆ ಅಧ್ಯಾಯ ಅದು. ಯಾಕಂದ್ರೆ ಚೇಂಜಸ್ ಬರಲಿಲ್ಲ ಅಂತಂದ್ರೆ ಎಷ್ಟು ಕೇಳ್ಯಾರ ಏನು ಬೇಡ. ಪರಿವರ್ತನೆ ಅನ್ನೋದು ಬಹಳ ಮುಖ್ಯ. ಮನುಷ್ಯನಲ್ಲಿ ಪರಿವರ್ತನೆ ಬರಲಿಲ್ಲ ಅಂದ್ರ ಏನು ಮಾಡಕ್ಕಾಗಲ್ಲ. ಎಷ್ಟು ಕೇಳಿದ್ರು ಅದೇ ಹೇಳಿದ್ರೆ ಅಜ್ಞಾನಿಯು ಜ್ಞಾನಿಯಂತೆ ವರ್ತಿಸುತ್ತಾನೆ. ಎಲ್ಲ ತಿಳಿದ ಜ್ಞಾನಿಗತೆ ಇರ್ತಾನೆ. ವಿಭೂತಿಯಾಗಿ ವಿಭೂತಿಗಟ್ಲೆ ಇರ್ಬೇಕೇನು? ಬರೇ ಭೂತಿಯಾಗಿ ವಿಭೂತಿಯಾಗಿರ್ಬೇಕು. ಅದಕ್ಕೆ ಆಷಾಢ ಭೂತಿಗಳು ಅಂತಾರೆ. ಗಾಳಿ ಜಗ್ಗಿ ಬೀಸ್ತಿರ್ತದೆ ನೋಡ್ರಿ, ಅಲ್ಲಿ ಕಸ ಹೊಡಿ ಇಲ್ಲಿ ಹಾಕೋದು, ಇಲ್ಲಿ ಕಸ ಹೊಡೆದು ಅಲ್ಲಿ ಹಾಕೋದು. ಆಷಾಢ ಭೂತಿಗಳು. ಅದಕ್ಕೆ ಪಾಂಡಿತ್ಯ ಪ್ರದರ್ಶಕರಂತಾರೆ. ಎಲ್ಲ ತಿಳಿದ್ರು ಜ್ಞಾನ ಆಗಿರಂಗಿಲ್ಲ, ಬರೀ ಮಾಹಿತಿ ಸಂಗ್ರಹ ಆಗಿರ್ತದೆ ಅಷ್ಟೇ. ನಮ್ಮಲ್ಲಿ ವ್ಯತ್ಯಾಸಗಳು ಆಗಬೇಕು. ಹೇಳಿದ ಮೇಲೆ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಬರಬೇಕು. ಬಹಳ ತಿಳ್ಕೊಂಡಾರ, ಬಹಳ ಬರ್ತದ ಅವರಿಗೆ. ತಿಳ್ಕೊಂಡಾರ ಏನ್ ಮಾಡ್ಬೇಕು? ಜ್ಞಾನನೂ ಇಲ್ಲ, ಅರಿವಿಲ್ಲದ ತಿಳುವಳಿಕೆ ಏಟಿದ್ರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. 84 ಲಕ್ಷ ಜೀವರಾಶಿಗಳ ಪೈಕಿ ಮೋಸ, ಅಲಕ್ಷ್ಯ, ಜಡ ಪ್ರವೃತ್ತಿ ಯಾರ ಮೇಲೆ ಜಾಸ್ತಿ ಅದ ರೀ? 84 ಲಕ್ಷ ಜೀವರಾಶಿಗಳ ಪೈಕಿ
ಮನುಷ್ಯನ ಬೆಲೆ ಅದ, ಮನುಷ್ಯನ ಬೆಲೆ ಏನು ಇರುವಾಗ ಎಲ್ಲ ಅದು. ಅದೆಲ್ಲ ಭೂತಿ. ಭೂತ ಅಂತಂದ್ರೆ ಏನು? ಪಂಚಭೂತಗಳು, ಅದರ ಗುಣ ಅವೆಲ್ಲ. ಸಂಗ್ರಹ ಬುದ್ಧಿ ನೀರಿಂದು, ನೀರು ಸಂಗ್ರಹ ಮಾಡ್ತು. ಭೂಮಿ ಅಂತೂ ವಜ್ಜ ಅಂದ್ರೆ ವಜ್ಜ, ಅದು ಜಡ ಪ್ರವೃತ್ತಿ. ಅದು ಭೂಮಿ ವಜ್ಜಿ ಭಾರ. ಮತ್ತೆ ವಿನಾಕಾರಣ ಸಿಟ್ಟು ಬರೋದು, ಅಹಂಕಾರ ತಲೆ ಎತ್ತದಲ್ಲ, ಅದೆಲ್ಲ ಎದರದು? ಅಗ್ನಿತತ್ವ. ಅಗ್ನಿತತ್ವ. ನೀರ ಸಂಗ್ರಹ ಬುದ್ಧಿ, ಭೂಮಿ ಜಡ ಪ್ರವೃತ್ತಿ. ವಾಯು ಏನದ? ತಿರುಗಿದ್ದ ಆ ಕಡೆ ಈ ಕಡೆ ಈ ಕಡೆ ಕಡೆ ಸುಮ್ ಕುಂದಿರ್ಲಾರ್ದು ಚಂಚಲ ಬುದ್ಧಿ ಅದು ವಾಯು. ಆಕಾಶದ್ದೇನದ? ಎಲ್ಲ ನನ್ನ ಕಂಟ್ರೋಲ್ನಾಗ ಇರ್ಲಂತದು. ಎಲ್ಲ ನಾ ಹೇಳ್ದಂಗೆ ಕೇಳ್ಬೇಕು, ನನ್ನೊಳಗಿರ್ಬೇಕು ಅದು. ಎಲ್ಲ ನಾನು ಅವಕಾಶ ಕೊಟ್ಟಂಗೆ ಎಲ್ಲ ನನ್ಗಿಂತ ನಡೆದ ಅನ್ನಂಗಿರ್ಬೇಕು. ಆಕಾಶದ ಅಂತದೊಂದು ಕ್ಯಾರೆಕ್ಟರ್. ಎಲ್ಲ ಛತ್ರಿ ಬುದ್ಧಿ ಅಂತಾರ ಹಿಂಗ. ಎಲ್ಲ ನನ್ನ ಅವಕಾಶದಾಗ ಇದ್ದಂಗೆ ಇರ್ಬೇಕು. ಅದು ಒಂದು ಅಹಂಕಾರದ ಗುಣ. ಅದಕ್ಕೆ ಜಗತ್ತಿನೊಳಗೆ ಅತ್ಯಂತ ಹೆಚ್ಚು ನಾಚಿಕೆಗೇಡಿ ವಸ್ತು ಯಾವುದು? ಅತ್ಯಂತ ಹೆಚ್ಚು ನಾಚಿಕಿರ್ಲಾರ್ದ ಯಾವುದು? ಹೆಂಗ ಯಾವ್ದಕ್ಕೆ ಅಂತಾರೆ? ಎಲ್ಲರೂ ನಾಚಿಕೆ ಇಲ್ಲದ್ದು. ಯಾವ್ದ್ರಿ ಇವತ್ತು? ಅತ್ಯಂತ ಹೆಚ್ಚು ನಾಚಿಕೆ ಇಲ್ಲದವರು ಯಾರು? ಹೇಳ್ರಿ, ವಿಚಾರ ಮಾಡಿ ಹೇಳ್ರಿ. ಸುಮ್ಕೆ ಗುರು ಮತ್ತು ದೈವ, ದೇವರು. ಗುರು ಮತ್ತ ದೇವರು ಇವರಿಬ್ಬರಿಗೆ ಒಟ್ಟೆ ನಾಚಿಕೆ ಅನ್ನೋದಿಲ್ಲ. ಇಲ್ಲ, ಇವ್ರೇನು ಅವ್ರಿಗೆ ಎಷ್ಟು ಮೋಸ ಮಾಡಿದ್ರು ಅದನ್ನ ಹಂಗೆ ಹೊಟ್ಟೆಗೆ ಹಾಕೊಂಡು ಮತ್ತೆ ಒಳ್ಳೇದೇ ಬಯಸ್ತಾರ. ಅವ್ರು ಬೇರೆಯವರಾದ್ರೆ ಹಂಗೆ ಬೈತಾರೆ, ಒಂದ್ ಸ್ವಲ್ಪ ಏನಾರ ವ್ಯತ್ಯಾಸ ಆಯ್ತಂದ್ರೆ ಕೈ ಬಿಟ್ಟು ಬಿಡ್ತಾರ. ದೇವರು ಮತ್ತು ಗುರು ಏನ್ ಮಾಡ್ತಾನ? ಏನ್ ಮೋಸ ಮಾಡಿದ್ರು ಕೈ ಬಿಡಲ್ಲ. ಏನ್ ಮಾಡ್ತಾನ? ಹಂಗೆ ಕೈ ಇಟ್ಕೊಂಡೇ ಇರ್ತಾನಿಲ್ಲ, ರೆಕ್ಕದಕ್ಕೆ ಮೋಸ ಮಾಡಲ್ಲ, ರೆಕ್ಕದಕ್ಕೆ ಮೋಸ ಮಾಡಲ್ಲ. ಗುರು ಮತ್ತು ದೈವ ಇವೆರಡಕ್ಕ ಏನ್ ಅಪಮಾನ, ಏನ್ ಅಲಕ್ಷ್ಯ ಮಾಡಿ, ಎಷ್ಟು ಅಸಡ್ಡೆ ತೋರಿದ್ರು ಅವ ಕೈ ಬಿಡಲ್ಲ. ಯಾರು ಹೆಂಗದಾರ ಹೆಂಗಿಲ್ಲ, ಅವ್ರಲಿಂತ ಏನದ, ಏನು ಉದ್ಯೋಗ ಅದ, ಏನಿಲ್ಲ, ಏನು ವಿವೇಕ ಇಲ್ಲದಂಗೆ ನಡ್ಕೊಂಡ್ರು ಕೈ ಬಿಡ್ಲಾರ್ದವ ಯಾರಪ್ಪ? ನಾಚಿಕೇಡ ಅಂದ್ರೆ ಗುರು, ನಾಚಿಕೇಡ ಅಂದ್ರೆ ಪರಮಾತ್ಮ. ಅವನಿಗೆ ಯಾರೂ ಲಕ್ಷ್ಯ ಕೊಡ್ಲಿಲ್ಲ, ಅವನಿಗೆ ಯಾರೂ ಪೂಜೆ ಮಾಡಲಿಲ್ಲ. ಅವನಿಗೆ ಪೂಜೆ ಮಾಡಿದ್ರು ಆಸೆ ಪೂರ್ವಕತನದಿಂದ ಪೂಜೆ ಮಾಡಿದ್ರು. ಅವನಿಂದ ಏನಾರು ಕೊಡ್ಕೋಬೇಕಂತ ನೋಡಿದ್ರು, ಅವನಿಗೆ ನಾವು ಕೊಡ್ಬೇಕನ್ನೋದ್ರಾಗ ಏನೇನು ಇಲ್ಲ. ಅಲಕ್ಷ್ಯ, ಅಸಡ್ಡೆ. ಅದಕ್ಕೆ ಏನ್ ಮಾಡ್ತಾನ? ಒಂದೊಂದ್ ಸಾರಿ ಮಳೆ ಯಾವ ಇವು ಬರ್ಲಾರ್ದಂಗ್ ಮಾಡಿಟ್ಬಿಡ್ತಾನೆ. ಇಲ್ಲ ಅಂದ್ರೆ ಜಗ್ಗಿ ಮಳೆ ಕೊಟ್ಬಿಡ್ತಾನೆ. ಕೇರಳದವರು ಕಳನನ್ ಮಕ್ಕಳು ಏನ್ ಹೇಳ್ತಿದ್ರು? ಸನಾತನ ಧರ್ಮವನ್ನ ಸರ್ವನಾಶ ಮಾಡ್ತೀವಿ ಅಂತ ಹೇಳ್ತಿದ್ರು. ಈಗ ಏನಾಯ್ತು ನೋಡಿರ? ಕೇರಳ ಗುಡ್ಡಕ್ಕೆ ಗುಡ್ಡನೆ ತೊಳ್ಕೊಂಡು ಹೋಗ್ಬಿಡ್ತದ. ಗುಡ್ಡನೆ ಬಿತ್ತು, ಗುಡ್ಡ ಬಿದ್ದು ಕೇಳಿರೇನೆಲ್ಲ. ಈಶ್ವರ ಮನಸ್ಸು ಮಾಡಿದ್ನಂದ್ರ ಇರ್ವಿ ಕೊಲ್ಲಿ ಬಿಡ್ತಾನ. ಜಗತ್ತು ಅವಂದು ಬಹಳ ಅತಿ ಒಂದು ಊರ್ನಿಗೆ ಬಹಳ ಆಯ್ತು ಅಂತಂದ್ರ ಏನ್ ಮಾಡ್ಬೇಕು ಅದು ಮಾಡ್ತಾನ.
ಹೀಗಾಗಿ ಅವ ಶಿಕ್ಷೆಯನ್ನು ಕೊಡ್ತಾನ. ವಿಭೂತಿ ಪರಮಾತ್ಮ ವಿಭೂತಿ. ವಿಭೂತಿ ಯೋಗ ಅಂದ್ರೆ ನಾವು ವಿಭೂತಿಗಳಿಗತ್ತೆ ಆಗ್ಬೇಕಂತ. ಅತ್ಯಂತ ದೊಡ್ಡ ಆದರ್ಶ ನಮ್ಗೆ ಯಾಕಂದ್ರೆ ಪರಮಾತ್ಮನೇ ವಿಭೂತಿ. ನಿತ್ಯ ಜೀವನಕ್ಕೆ ಏನು ಬೇಕು ಅದನ್ನ ಕಂಟ್ರೋಲ್ ಮಾಡಿದಾಗ ನೆನಪಾತು. ಅವಾಗ ನೆನಪಾತು ಪರಮಾತ್ಮನ ನೆನಪ. ಅವಾಗ ಗುಡಿಗೆ ಹೋಗಿ ಸಪ್ತ ಭಜನೆ ಮಾಡೋದು, ಕತ್ತಿ ಮದುವೆ ಮಾಡೋದು, ಕತ್ತಿ ಮದುವೆ ಮಾಡೋದು ಎಲ್ಲ ತಮ್ಗೇನ್ ತಿಳಿದವ ಮಾಡ್ಲಕತ್ತಿ ಬಿಡ್ತಾರೆ. ಮಾಡುವಾಗ ಪರಮಾತ್ಮ ಬರ್ತಾನೆ. ಏನ್ ಬೇಕಪ್ಪ? ಏನ್ ಬೇಕಂದ್ರೆ ಏನಿಲ್ಲ, ನಮ್ಮ ಜೀವನಕ್ಕೆ ಭೂಮಿ ಮತ್ತು ಭೂಮಿ ಮೇಲಿರೋ ಜೀವಿಗಳಿಗೆಲ್ಲ ನೀರು ಬೇಕು. ಮಳಿನೇ ಇಲ್ದಂಗೆ ಆಗ್ಬಿಡ್ತದ. ಏನ್ ಮಾಡ್ಬೇಕು? ಆಯ್ತು ಮಳಿ ಕೊಡ್ತೀನಿ, ಮತ್ ನೀವು ನನ್ಗೇನು ಕೊಡ್ತೀರಿ ಅಂತ ಕೇಳ್ತಾನ. ಏನಂತ ಅದು ಕೊಡ್ತೀವಿ ದೇವ್ರೆ? ಎಲ್ಲ ನಿಂದೆ, ಎಲ್ಲ ನಿಂದೆ. ನೀ ಏನ್ ಬೇಕಾದ್ರು ಕೊಡ್ತೀವಿ, ಮೊದಲು ಮಳೆ ಬರಂಗ್ ಮಾಡು. ಮಳೆ ಇಲ್ಲ ಅಂದ್ರೆ ಹೆಂಗ? ಕುಡಿಲಕ್ ನೀರಿಲ್ಲ, ಪ್ರಾಣಿಗಳಿಗೆ ನೀರಿಲ್ಲ, ಬೆಳೆ ಇಲ್ಲ, ಹೊಲ ಹಿಂಗಾಯ್ತು. ಬಾಯಿಗೆ ಬಂದಂಗ ಅಳ್ಳಕತ್ತಂತ. ಅದಕ್ಕ ಮ್ಯಾಲ ಏನು ಬರ್ತದ, ನೀವೇನ್ ಬೆಳಿತೀರಿ ಮ್ಯಾಲಿಂದ ಭಾಗ ನನಗ್ ಕೊಡ್ರಿ ಅಂತ ಹೇಳಿ ನನ್ ಶಿವ. ಆಯ್ತು ಕೊಡ್ತೀವಿ ಹೇಳಂತ. ಫಸ್ಟ್ ಕ್ಲಾಸ್ ಮಳೆ ಗಿಳಿ ಎಲ್ಲ ಬಂತು. ಅಂದ ಕೂಡ್ಲೇನೆ ಮ್ಯಾಲಿಂದ ತೆನಿಗಳು ಇರ್ತಾವಲ್ಲ, ಏನೇನವು ಭತ್ತ, ಜೋಳ, ಮತ್ತೇನ್ ಸಜ್ಜಿ, ರೈತರು ನಿಮ್ಗೆಲ್ಲ ಗೊತ್ತಲ್ಲ. ಮ್ಯಾಲಿನ ಭಾಗ, ಆ ಮ್ಯಾಲಿನ ಭಾಗ ಅವನಿಗೆ ಕೊಟ್ಟು ಕೆಳಗಿನ ದಂಡ ತಗೊಂಡು ನಾವೇನ್ ಮಾಡಮು? ಅದ್ರ ಸಲುವಾಗಿ ಏನ್ ಮಾಡಿದ್ನಂತ ಮನುಷ್ಯ ನೆಲದಾಗ ಬೆಳೆದ ಗಡ್ಡೆಗಳ ಬೆಳೆಸಿಬಿಟ್ನಂತ. ಆಲೂಗಡ್ಡೆ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಗಾಜ್ರಿ ಮತ್ತಿನ್ನೇನಿರ್ತಾವ ಎಲ್ಲ ಬೆಳೆತಾವ. ಬರೀ ಹತ್ತದ ಬೆಳೆಸಿದ್ನಂತ. ಇವನಿಗೇನು ಕೊಟ್ಟು ನಾವೇನ್ ಮಾಡೋದು? ನಮಗೆ ಸಾಲಲ್ಲ ಅಂತೇಳಿ ಅವನ ಮಹತ್ವನೇ ಗೊತ್ತಾಗ್ಲಿಲ್ಲ ಅಂತ. ಗೊತ್ತಾಗ್ಲಾರ್ದು ನೆಲದ ಬೆಳೆ ಬೆಳೆದ್ಬಿಟ್ರು ಅಂತ. ಸರಿ ಬೆಳೆದ್ಮೇಲೆ ಪಕ್ಕ ಮೇಲೆ ಕಾಣ್ಲಕತ್ತದ. ನನ್ನ ವಾಕ್ಯಕ್ಕೆ ಅಲಕ್ಷ್ಯ ಮಾಡ್ಯಾರ, ನನಗೆ ಮೋಸ ಮಾಡಿದ್ರಿ ಇವರು ಅಂತೇಳಿ ಅದಕ್ಕೆ ಈಶ್ವರ ಮತ್ತೆ ವರುಣದೇವಗೆಲ್ಲ ಮತ್ತೆ ಲಾಕ್ಡೌನ್ ಮಾಡಿ ಮಕ್ಕಳಿಗೆ ಗೊತ್ತಾಗಿ ಒಂದಾರಿ ಮತ್ತೆ ಮಳೆ ನಿಂತದ್ದು. ನಿಂತ ಕೂಡಲೇನೆ ನೆಕ್ಸ್ಟ್ ಏನ್ ಮಾಡದ ಈಶ್ವರ? ಮತ್ತ ಇವ್ರು ಗುಡಿಗೆ ಹೋಗೋದು, ಮತ್ತ ಬೇಡದಂತೂ ಇವ್ರಿಗೆ ಯಾವ ಜನ್ಮಕ್ಕೂ ನಾಚಿಕೆ ಬರೋದು. ಬೇಡದೇ ಬೇಡದು, ಬೇಡದೇ ಬೇಡ. ಅವಾಗ ಮತ್ತೆ ಈಶ್ವರ ಮತ್ತೆ ಏನಾಯ್ತಪ್ಪ? ಮಳೆ ಮತ್ತೇನ್ ಸಮಸ್ಯೆ ಇಲ್ಲ, ಮಳೆ ಒಂದು ಕೊಟ್ಟಿರ್ತ ಹೋಗು ಎಲ್ಲ ನಾವು ಮಾಡ್ಕೊತೀವಿ. ಮಳೆಯಾಗೆ ಸಮಸ್ಯೆ ಮಾಡಿಟ್ಟು ಬಿಡ್ತೀನಿ, ನೀನು ಮಳೆ ಬೇಕು. ಮತ್ತು ನಾ ಸಾರಿ ಮ್ಯಾಲಿಂದ ಕೊಡು ಅಂದಿನಲ್ಲ, ಇಟ್ಟಿವಲ್ಲ ಮ್ಯಾಲಿಂದ ನಿಂತಲ್ಲ ಕಸ ಗಡ್ಡಿ ಎಲ್ಲ ಕೆಳಗಿನ ಗಡ್ಡಿಗಳೆಲ್ಲ ತಾವು ತಗೊಂಡು ಮ್ಯಾಲಿಂದೆಲ್ಲ ಒಂದ್ ಕಡೆ ದೇವ್ರಿಗೆ ನೈವೇದ್ಯ ಮಾಡ್ಲಿಕ್ಕೆ ಇಟ್ಟಿವಲ್ಲ. ಆಯ್ತು, ಏನ್ ಇಟ್ಟಿರಿ ನೋಡಮ್ಮ ಅಂದ್ರ ಬರೀ ಅಂತವೇ ಇಟ್ಟಿದ್ರ. ಕೆಳಗಿಂದೆಲ್ಲ ಗಡ್ಡಿಗಳು ತಗೊಂಡು ಮ್ಯಾಲಿನ ಕಸ ಇಟ್ಟಿದ್ರಂತ. ಅದ್ ತಗೊಂಡು ನೀವೇ ಬೆಂಕಿ ಹತ್ಕೊಂಡು ಕಾಸ್ಬರಿ ಅಂದ್ರಂತ. ಈ ಸಾರಿ ಏನ್ ಮಾಡ್ರಪ್ಪ? ಕೆಳಗಿಂದ ನನಗ್ ಕೊಡ್ರಿ ಕೆಳಗಿಂದ ನನಗ್ ಕೊಡ್ರಿ, ಮ್ಯಾಲಿಂದೆಲ್ಲ ನೀವೇ ತಗೋರಿ. ಆಯ್ತಪ್ಪ, ಕೆಳಗಿಂದೆಲ್ಲ ನಿಮ್ಗೆ ಕೊಡ್ತೀವಿ, ಮ್ಯಾಲಿಂದ ನೀವು ತಗೊಂಡ್ರಿ. ಆಯ್ತು. ಸೆಕೆಂಡ್ ಟೈಮ್ ಮತ್ತೆ ಮಳೆಗೆ ಎಲ್ಲ ಮ್ಯಾಲ್ ತೆನಿ ಬರುವಂತವೆಲ್ಲ ಐಟಮ್ಗಳು ಬೆಳೆದಂತ. ಕೆಳಗೇನಿಲ್ಲ ಇಲ್ಲ, ಬರೇ ಬಿಯರ್ ಅಂತ ಬೆಳೆದ್ಬಿಟ್ಟಂತ. ಬೆಳೆದ ಪರಮಾತ್ಮಗೇನು ಕೊಡಬಾರ್ದು, ಗುರುಗಳಿಗೇನು ಕೊಡಬಾರ್ದು. ನಿಶ್ಚಯ ಮಾಡಿಬಿಟ್ಟಾರ, ಡಿಸೈಡ್ ಮಾಡಿಬಿಟ್ಟಾರ. ಅದಕ್ಕೆ ಏನಾಗಿಬಿಡ್ತು, ಕೆಳಗಿಂದ ಕೇಳಮ್ಮ ರಿಮೋಟ್ ಕೇಳಿದ್ರ ಕೆಳಗೆ ಏನು ಇಲ್ಲ ಮಾಡಿ ಮ್ಯಾಲಿಂದ ಬೆಳೆದ್ಬಿಟ್ಟಂತ.
ಅವಾಗ ಮ್ಯಾಲಿನ ಬೆಳೆದು ತಾನೆಲ್ಲ ಮ್ಯಾಲಿನ ತಗೊಂಡು ಕೆಳಗಿನ ಎಲ್ಲ ಬೇರ ಕಣಕಿ ಅವೆಲ್ಲ ಇಟ್ಟಿದ್ನಂತ. ಇವ್ರು ಮತ್ತೆ ಮೋಸ ಮಾಡಿರಲ್ಲಪ್ಪ, ಸೆಕೆಂಡ್ ಟೈಮ್ ಎಷ್ಟು ಬುದ್ಧಿವಂತರದಾರ, ಹೇಳಿದ್ದು ಎಲ್ಲ ಹೂ ಅಂತಾರ, ಮಾಡೋ ಮಾತ್ರ ತಾಮ್ ಬುದ್ಧಿನೇ ಮಾಡ್ತಾರ. ವಿಭೂತಿ ಹೇಳಕತ್ತೀನಿ ನಾನೀಗ. ಬೂಚಿಗಳಾಗತ್ತಲ್ಲ, ಬೂಚಿಗೆ ವಿಭೂತಿಗಳ ಏನ್ ಮಾಡ್ಬೇಕಾಗ್ಯದ, ಆಸರ ಆತವ. ವಿಭೂತಿ ಇರ್ಲಿಲ್ಲ ಅಂದ್ರೆ ಬೂಚಿಗೆ ಬದುಕಿಲ್ಲ. ಆದ್ರ ಬೂಚಿ ಬುದ್ಧಿ ಏನದ, ಮೋಸಗಾರ ಬುದ್ಧಿ, ಅದು ಅಲಕ್ಷ್ಯ ಬುದ್ಧಿ, ಅಸಹಜ ಬುದ್ಧಿ. ಅದೇನ್ ಮಾಡ್ತದೆ, ವಿಭೂತಿಯನ್ನೇ ಮೋಸ ಮಾಡ್ತದೆ. ವಿಭೂತಿಗೆ ಮೋಸ ಮಾಡಿ ಬೂಚಿ ತಾ ಬದುಕಬೇಕಾಗ್ತದೆ. ಯಾಕಂದ್ರೆ ಅದು ಮಿಥ್ಯ ವಸ್ತು, ಅದು ಆಭಾಸ ಬುದ್ಧಿ. ಆಭಾಸ ಬುದ್ಧಿಗೆ ಏನಾಗ್ತದ, ಗುರು ದೈವದ ಆಧರಿಸಿ ಬದುಕಿ ಮತ್ತೆ ಗುರು ದೈವಕ್ಕೆ ದ್ರೋಹ ಬಗೆಯಂತ ಗುಣ. ಮತ್ತೆ ನೀರು ಬಂದ್ ಮಾಡಿಬಿಟ್ಟ ಶಿವ, ಮತ್ತವಾದ್ರು ಮತ್ತೆ ಹೊಳಿಬೇಕಂದ್ರು, ಮತ್ತೆ ಕೇಳಿದ್ರು. ಹೇಳಿದ ಕೂಡಲೇ ಅವಾಗ ಏನ್ ಮಾಡಿದ್ರಂತ, ಏನ್ ಮಾಡಿದ್ರು, ಮ್ಯಾಲಿಂದು ತೆಳಗಿಂದು ಎರಡು ನೀವೇ ಇಟ್ಕೋರಪ್ಪ, ಭಾರಿ ಹುಷಾರದಿರಿ, ಬಹಳ ಶಾಣ್ಯರದಿರಿ, ಇಷ್ಟು ಶಾಣ ಜನ್ಮ ನಾವ್ ಎಲ್ಲಿ ನೋಡೇ ಇಲ್ಲ, ಮತ್ತೆ ಏನ್ ಮಾಡ್ಬೇಕು, ಈ ಸಾರಿ ಸೆಂಟ್ರದಾಗಿದ್ದು ನನಗ್ ಕೊಡ್ರಿ, ಮ್ಯಾಲಿಂದ ತೆಳಗಿಂದು ನೀವೇ ತಗೋರಿ ಅನ್ನತ್ತ. ಈಶ್ವರ ಸಿಟ್ಟು ಬಂದ್ಬಿಟ್ಟಿರ್ತದ ಅವನಿಗೆ. ಏನ್ ಇವನು ಎಷ್ಟು ಮೋಸಗಾರ ಅದಾರಲ್ಲ ಇವರು, ಎಷ್ಟು ಬದ್ಮಾಸರ ಅದಾರ ಇವರು. ಬಂದು ಏನ್ ಮಾಡಿದ್ನಂತ, ಸೆಂಟ್ರಲ್ ಅಂದ್ ಕೊಡುವ. ಆಯ್ತು, ನಿನಗೆ ಏನಂತ ಮಾಡ್ಕೊಳ್ತೀವಿ. ಮತ್ತೆ ವಾಟ್ಸಾಡಿ ಏನ್ ಮಾಡಿದ್ವಿ, ವಾಟ್ಸಾಡಿ ಏನ್ ಇರ್ತೀವಲ್ಲ ಎಲ್ಲ ಮ್ಯಾಲಿಂದ ತೆನಿಗಿನಿ ಎಲ್ಲ ತಗೊಂಡಿವಿ ನಾವು. ಕೆಳಗಿಂದ ಕೇಳಿದ್ವಿ, ಕಣಕಿ ಪಣಕಿ ಇಟ್ಟಿವಿ. ಕಣಕಿಯವೆಲ್ಲ ನನಗಿರೋದು ಒಂದು ಮುದಿ ಎತ್ತ, ಅದು ಹೇಳ್ತಿರ್ತದಪ್ಪ. ನನಗೆ ಅಷ್ಟೊಂದು ಇಡೀ ಭೂಮಿ ತುಂಬಾ ಬೆಳೆದದ್ದು ಕಣಿಕೆ ನನಗಿಟ್ಟು ನಾನೇನು ಮಾಡಿ, ನೀವೇ ಬೆಂಕಿ ಹಚ್ಚಿ ನೀರು ಕಾಸ್ಕೊಂಡಕ್ಕೆ ಜಾಗ ಮಾಡಿದ ಅಂದಪ್ಪ. ಇಷ್ಟು ಬಹಳ ಸಂತೋಷ, ಚಲೋ ಆಯ್ತು. ನಾನು ಕಣಿಕೆನೂ ನನಗೆ ದೊಡ್ಡ ದೊಡ್ಡ ಮಂತ್ರಿ ಮಹೋದಯಗಳು ಮುಖ್ಯಮಂತ್ರಿಗಳಾಗಿ ದನ ತಿನ್ನ ಕಣಿಕೆ ಸಹಿತ ಸಗಣಿ ತಿನ್ನ ಕೆಲಸ ಮಾಡಿದ್ರು. ಬಿಹಾರದ ಮುಖ್ಯಮಂತ್ರಿ ದನ ತಿನ್ನ ಕಣಿಕೆ ಮಾಡಿದ್ರಾಗ ಜೈಲಗೋಣ. ಬಿಹಾರದ ಮುಖ್ಯಮಂತ್ರಿ ಹೆಂಗ ನೋಡಿದ್ರು, ಯಾವುದು ಸಾಲಲ್ಲ ನಿನಗೆ, ಎಲ್ಲ ತಿನ್ಬೇಕೆ ಅಂತ ತನಗೇ ಬೇಕು, ಯಾರಿಗೆ ಕೊಡಬಾರ್ದು, ತನಗೇ ಬೇಕು. ಇದು ಲೋಭ ಬುದ್ಧಿ ಬಿಟ್ಲಾರ್ದೆ ಬರೀ ಲೋಭಿಯಾಗಿ ಬದುಕು ಮಾಡಿ ಎಂದು ಮೋಕ್ಷ ಆಗುತ್ತೆ. ಇಂಥ ಬುದ್ಧಿ ಇತ್ತಂದ್ರೆ ಉತ್ಸಾಹ, ಜೀವನದಲ್ಲಿ ಒಂದು ಉತ್ಸಾಹ, ಗುರು ಮತ್ತು ದೈವಕ್ಕೆ ಸಂತೋಷ ಪಡಿಸಬೇಕನ್ನಂತ ಜೀವನ ಉತ್ಸಾಹ ಇಲ್ಲದಂತ ಕಡು ಲೋಭಿ ಪ್ರಾಣಿಗಳಿಗೆ ಎಂದು ಮೋಕ್ಷ ಆಗುತ್ತೆ. ಅದಕ್ಕೇನ್ ಮಾಡಿದ್ರಂತ, ಮೂರನೇ ಸಾರಿ ಸೆಂಟ್ರದಂದು ಬೇಕು ಅಂದ ಕೂಡ್ಲೇನೆ ಮ್ಯಾಲಿಂದು ತೆಳಗಿಂದು ಈಶ್ವರಗ ಸೆಂಟ್ರದಂದು ನಮಗ ಅಂತೇಳಿ ಆ ಮೆಕ್ಕೆಜೋಳ ಇರ್ತಾವಲ್ಲ, ಮೆಕ್ಕೆಜೋಳ, ಕಬ್ಬ ಇಂಥವೆಲ್ಲ ಬೆಳೆದ್ರಂತ. ಬೆಳೆದು ಮ್ಯಾಲಿಂದು ತೆಳಗಿಂದು ಈಶ್ವರ್ಗೆ ಇಟ್ಟಂತ ಸೆಂಟ್ರದಂದು ಎಲ್ಲ ತಾವು ತಗೊಂಡು ಮಜಾ ಮಾಡಿರ್ತಾರೆ. ಎಂತ ಮೋಸ, ಎಂತ ಅಸಾಧ್ಯ. ಯಾರಿಗೆ ಮೋಸ ಮಾಡಬೇಕು, ಯಾರಿಗೆ ಕೊಳ್ಳೋ ವಿಷಯದಲ್ಲಿ ಜಾಣತನ ಮಾಡಬೇಕು, ಅಲಕ್ಷ್ಯ ಮಾಡಬೇಕು, ಏನೇನು ವಿವೇಕ ಇಲ್ಲ. ಅವಿವೇಕಿಗಳ ಜಗತ್ತಿದು. ಅವಿವೇಕಿಗಳು ಬರೇ ಭೂತಿಗಳು, ಬರೇ ಶರೀರಕ್ಕೆ ಸಂಬಂಧಪಟ್ಟಂತೆ ಆ ಮನಸ್ಸು ಏನ್ ಹೇಳ್ತದೆ, ಸ್ಥೂಲ ಶರೀರ ಏನ್ ಹೇಳ್ತದ, ಸೂಕ್ಷ್ಮ ಶರೀರ ಏನ್ ಹೇಳ್ತದ, ಅದನ್ನೇ ಕೇಳಿ ಬದುಕು ಮಾಡಬೇಕನ್ನಂತ ಅವಿವೇಕಿಗಳಿಗೆ ಎಂದು ಮೋಕ್ಷ ಆಗಬೇಕು. ಜಾಗ್ರತೆ ಬೇಡ, ಒಂದಿಷ್ಟು ಒಳಗೆ ಎಚ್ಚರಿಕೆ ಬೇಡ. ಭೂತಿಗಳಾಗಿ ನಾವು ವಿಭೂತಿಯಿಂದ ಬದುಕ್ತೀವಿ ಅಂತಂದ್ರೆ, ವಿಭೂತಿ ಯೋಗ ಓದ್ರಿ, ಚೆನ್ನಾಗಿ ಒಂದು 10 ಸಾರಿ ಓದ್ರಿ. ಓದಿ ಜೀವ ಶಿವನಾಗ್ಬೇಕು, ಅಂಗಲಿಂಗವಾಗಬೇಕು, ಆಭಾಸ ಹೋಗಿ ಬ್ರಹ್ಮ ಸ್ವರೂಪ ಆಗ್ಬೇಕು. ಬೇಕಲ್ಲ ಒಂದಿಷ್ಟು. ನೀವು ಮೊದಲು ನಿಶ್ಚಯ ಜ್ಞಾನನೇ ಇಲ್ಲ, ಏನಾಗಬೇಕು, ಏನ್ ಅದೀವಿ ಅನ್ನೋ ಸಹಿತ ಗೊತ್ತಿಲ್ಲ. ಸೋಂಕುತ್ ಕೇಳಿದ್ದೇ ಕೇಳಿದ್ದು, ಹೇಳಿದ್ದೇ ಕೇಳಿದ್ದು. ಈ ಬೂಚಿಗಳ ಬುದ್ಧಿ ತ್ಯಾಗ ಮಾಡಿ
ಜಾಗ್ರ ಆಗ್ಬೇಕು. ಹೆಂಗದ ಓದಿರೋದು 10 ಸಾರಿ ಓದ್ರಿ 10ನೇ ಅಧ್ಯಾಯ ಬಹಳ ಮುಖ್ಯ. ಅತ್ಯಂತ ಹೆಚ್ಚು ಮೋಸ, ಅಲಕ್ಷ್ಯ, ಅಸಡ್ಡೆ ಇವುಗಳ ಗುಣಗಳಿಂದ ತುಂಬಿದಂತೂ 84 ಲಕ್ಷ ಜೀವರಾಶಿಗಳ ಪೈಕಿ ಮನುಷ್ಯ ಉಳಿದು ಎಲ್ಲ ಜೀವಿಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಆಕ್ಟಿವ್ ಆಗಿರ್ತಾವ. ಬೆಳಕಿನಾಗ ಓಡಾಡೋ ಜೀವಿಗಳು, ನಿಶಾಚರ ಜೀವಿಗಳು ಹೊತ್ತು ಮುಳುಗಿನ ಮೇಲೆ ಬೆಳಗಿನ ತನಕ ಆಕ್ಟಿವ್ ಆಗಿರ್ತಾವ. ಯಾವ ಈ ರೀತಿ ಇರಂಗಿಲ್ಲ. ತಮ್ಮ ಕೆಲಸ ಪರ್ಫೆಕ್ಟ್ ಆಗಿ ಮಾಡ್ತಾವ 84 ಲಕ್ಷ ಜೀವರಾಶಿಗಳಲ್ಲಿ. ನೀವು ಒಬ್ಬನೇ ಹಗಲಂತೂ ಮಕ್ಕೋಬೇಕತ್ತಲ್ಲ, ರಾತ್ರಿನೂ ಮಕ್ಕೋಬೇಕತ್ತಲ್ಲ, ಒಟ್ಟು ಆರಾಮ್ ಮಾಡ್ಬೇಕು, ಸುಮ್ಮನಿರ್ಬೇಕು, ಆರಾಮ್ ಮಾಡ್ಬೇಕು, ಸುಮ್ಮನಿರ್ಬೇಕು. ಮಾಡ್ಬೇಕಾದ್ರೆ ತಾನು ಮನಸ್ಸಿಗೆ ಬಂದದ್ದು ಮಾಡ್ಬೇಕು. ಯಾವುದು ಮಾಡಿದ್ರೆ ಒಳ್ಳೇದು, ಯಾವುದು ಮಾಡಿದ್ರೆ ಮೋಕ್ಷ ಆಯ್ತು. ಅದು ಬೀಟಕ್ಕೆ ಏನಾರೇ ಮಾಡ್ಕೊತಿರೋ ನಮಗೆ ಏನೋ ಒಂದ್ ಮಾಡ್ಕೊಂಡು ಹೆಂಗೋ ಒಂದ್ ಬದುಕಿ ಹೆಂಗೋ ಒಂದು ಸುಮ್ ಆರಾಮಿರ್ಬೇಕು. ಅದಕ್ಕೆ ಆರಾಮ್ ಅಂತಾರೆ. ವೇಸ್ಟ್ ಆಫ್ ಲೈಫ್, ಆಯುಷ್ಯ ವೇಸ್ಟ್, ಶಕ್ತಿ ವೇಸ್ಟ್, ಇಂಧನ ವೇಸ್ಟ್, ಕುಡಿದ ನೀರ ವೇಸ್ಟ್, ಬದುಕಿವಕ್ಕೆ ನಿಮ್ಗೇನ್ ಜಾಗ ಕೊಟ್ಟಂತ ಪರಮಾತ್ಮ ಅದೆಲ್ಲ ವೇಸ್ಟ್. ವ್ಯರ್ಥ ಪ್ರಾಣಿಗಳು, ಬೂಜಿಗಳಾಗಿದ್ರೆ ವ್ಯರ್ಥ ಪ್ರಾಣಿಗಳು, ಭೂಮಿಗೆ ಭಾರ. ಅವನಿಗೇನು ಇವತ್ತಿಲ್ಲ ನಾಳೆ ವಿಭೂತಿಗಳ ಆತವ ಅಂತೇಳಿ ಭಯಂಕರ ಆಸೆ ಅವನಿಗೆ ಪರಮಾತ್ಮ. ಅದ್ರ ಸಲುವಾಗಿ ಅವನಿಗೆ ನಾಚಿಕಿಲ್ಲ. ಇವತ್ತಿಲ್ಲ ನಾಳೆ ಸುಧಾರಿಸ್ತಾವ, ಬರ್ತಾವ ಲೈನಿಗೆ. ಆಭಾಸ ಬುದ್ಧಿ ಒಳಗೆ ಬದುಕಲಕತ್ತವ ಇವು ಇವತ್ತಿಲ್ಲ ನಾಳೆ ಬ್ರಹ್ಮ ಸ್ವರೂಪ ತಗೋತಾವ ಅಂತೇಳಿ ಬ್ರಹ್ಮಜ್ಞಾನಿಗಳಿಗೆ ಆಭಾಸ ಅಂತಾರ. ಉಳಿದವ್ರು ಏನಂತಾರ? ಜೀವ ಅಂತಾರ, ಅಂಗ ಅಂತಾರ. ಅಂಗ ಅಂದ್ರು ಒಂದೇ, ಆಭಾಸ ಅಂದ್ರು ಒಂದೇ, ಜೀವ ಅಂದ್ರು ಒಂದೇ. ಆ ಕಡೆ ಜೀವನ ಆಗ್ಬೇಕು, ಲಿಂಗ ಆಗ್ಬೇಕು, ಮತ್ತೇನಾಗಬೇಕು? ಬ್ರಹ್ಮ ಆಗಬೇಕು. ಇವತ್ತಿನ ಶಬ್ದ ಏನದಪ್ಪ ಅಂದ್ರೆ ಭೂತಿ, ವಿಭೂತಿ ಆಗಬೇಕು. ಮತ್ತೆ ಭೂತಿ ಅಂದ್ರೆ ಪಂಚಭೂತಿ. ಅವುಗಳಲ್ಲಿ ಕೆಲವೊಂದು ಸ್ವಭಾವ ಅದಾವ. ಅದೇ ಜಡ ಸ್ವರೂಪ, ಸಂಗ್ರಹ ಬುದ್ಧಿ, ಸುಮ್ನೆ ಅಡ್ಡಾಡೋದು, ಸುಮ್ನೆ ಉರಿದಾಡೋದು, ಎಲ್ಲ ಒಟ್ಟು ನನ್ನಿಂದೆ ನಡೆದದು ಅಂತ ಹೇಳಕ್ಕೆ ಒಂದು ದೊಡ್ಡ ಒಂದೇನೋ ಅಧಿಕಾರ ಮಾಡ್ಬೇಕನ್ನಂತ ಬುದ್ಧಿ. ಏನೆಲ್ಲ ಮೈಮೇಲೆ ಬಂದತ್ನಾಗ ನನ್ಗೇನು ಗೊತ್ತಿಲ್ಲ ತಿಂದಕ್ಕೆ ತರ್ಕೊಳ್ಳೋದು ಅಜ್ಞಾನದ ಬುದ್ಧಿ. ಮಾತನಾಡುವಾಗ ಗಪ್ಪಿರೋ ಬುದ್ಧಿ, ಗಪ್ಪಿರ್ಬೇಕಾದಾಗ ಮಾತನಾಡುವ ಬುದ್ಧಿ, ಎಲ್ಲ ನಾನಾ ರೀತಿ ಸಮಸ್ಯೆಗಳು. ಅದಕ್ಕ ಇಲ್ಲೇನದಪ್ಪ ವಿಷಯ ಅಂತ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ. ವಿಷಯ ಅಂಕ 147, 4ನೇ ತರಂಗ, 50ನೇ ದೋಹ. ಎಂತ ಅರ್ಥಪೂರ್ಣ ದೋಹ. ಎಷ್ಟು ದಿವಸ ಆಯ್ತು ಅದು ಮುಗಿಯವಲ್ದು. 50ನೇ ದೋಹ ಹೆಂಗ್ ಬರ್ದಿರ್ತಾರ. ಅದು ಏನು 50ನೇ ದೋಹ ಭಯಪಟ್ಟು ಮಾಡ್ಕೊಳ್ರಿ ಒಂದ್ ಸ್ವಲ್ಪ. ಅದ್ರಾಗರೆ ಒಂದಿಟ್ಟು ಬೂಚಿ ಹೋಗಿ ವಿಭೂತಿ ಹಾಕೋದೇ ನೋಡೋಣ. ತತ್ವ ದೃಷ್ಟಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಏನ್ ನಡೆದದಪ್ಪ ಅಂದ್ರೆ ಸಾಕ್ಷ್ಯ ಬಾನ ಆಗದೆ ಅತ್ಯಂತ ಮುಖ್ಯವಾದದ್ದು ಅಂತೇಳಿ. ಒಂದನೇ ರೀತಿ ಸಾಕ್ಷಿಯ ಬಾನ ಪ್ರಮಾತ ಭಾಷ್ಯದಿಂದ ಹೆಂಗಾಗ್ತದ ಅಂತ. ಇನ್ನೊಂದು ರೀತಿ ಪ್ರಮಾತ ಭಾಷ್ಯ, ಸಾಕ್ಷಿ ಭಾಷ್ಯ. ಅವೇನದವ ರಾತ್ರಿ ಅಜ್ಞಾನ, ಕನಸು, ಕತ್ತಲೆ ಇದ್ದಾಗ ತನ್ನೊಳಗಿನ ಅವಿದ್ಯಾ ವೃತ್ತಿಲಿಂದ ಏನು ಜ್ಞಾನ ಆಗ್ತದ ಅದು ಸಾಕ್ಷಿ ಭಾಷ್ಯ. ಬೆಳಕಿದ್ದಾಗ ಇಂದ್ರಿಯ ದ್ವಾರ ಪ್ರಮಾತಾನಿಗೆ ಪ್ರಮೇಯಗಳ ಏನು ಜ್ಞಾನ ಆಗ್ತದ ಅದೇನದ ಪ್ರಮಾತ ಭಾಷ್ಯ. ಇದು ನಿಮಗೆ ತಿಳಿದ್ರೆ ಸರಿ, ತಿಳಿಲಿಲ್ಲ ಅಂತಂದ್ರ ನಿಮ್ಗೆ ಇನ್ನೂ ಒಂದು ಪದ್ಧತಿ ಹೇಳ್ತೀವಪ್ಪ ಸಾಕ್ಷಿ ಭಾಷ್ಯ ಮಾಡ್ಕೊಳಕ. ಹೆಂಗ ಅಂತಂದ್ರ ಜ್ಞಾತ್ರ, ಜ್ಞಾನ, ಜ್ಞೇಯ ಅನ್ನೋದು ಇನ್ನೊಂದು ವಿಧಾನ. ಈ ಜ್ಞಾತೃ, ಜ್ಞಾನ, ಜ್ಞೇಯ ಹೆಂಗ ಅನ್ನೋದ್ರ ಬಗ್ಗೆ 2ನೇ ಪದ್ಧತಿಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಸುಲಭವಾದ
ರೀತಿಯಲ್ಲಿ ಸಾಕ್ಷ್ಯ ಭಾನ ಆಗುವುದು ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ. ಏನು ಪದ್ಧತಿ? ಇದು ಯಾರು? ಪಂಚದಶಿ ಗ್ರಂಥ, ವಿದ್ಯಾರಣ್ಯ ಸ್ವಾಮಿಗಳು ತೋರಿದಂತ ಮಾರ್ಗ. ಮತ್ತು ನಿಶ್ಚಲದಾಸರು ಸಾಕ್ಷಿ ಭಾಷ್ಯ ಅಂದ್ರ ಅವರು ತೋರಿದ ಮಾತು ಎಂತದಪ್ಪ? ಸಾಕ್ಷಿಯ ಭಾನ ಆಗೋದಕ್ಕ ಒಂದು ಪ್ರಮಾತ ಭಾಷ್ಯ, ಇನ್ನೊಂದು ಸಾಕ್ಷಿ ಭಾಷ್ಯ ಅಂತ ತೋರ್ಸ್ಯಾರ ನಿಶ್ಚಲದಾಸರು. ಮತ್ತ ವಿದ್ಯಾರಣ್ಯ ಸ್ವಾಮಿಗಳು ಜ್ಞಾತೃ ಜ್ಞಾನ ಜ್ಞೇಯ ಅಂತೇಳಿ ತೋರ್ಸ್ಯಾರ. ಎಲ್ಲದಪ್ಪ ಇದಕ್ಕ ಆಧಾರ ಎಲ್ಲದ ಅಂತಂದ್ರ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿ ಅಂತ ಒಂದು ಗ್ರಂಥದ. ಆ ಪಂಚದಶಿ ಗ್ರಂಥದೊಳಗ ಪಂಚದಶಿ ಅಂತ ಯಾಕೆ ಹೆಸರು ಇಟ್ಟಾರ ಅದಕ್ಕ ಅಂತಂದ್ರ ವಿಚಾರ ಚಂದ್ರೋದಯದೊಳಗೆ ಹೆಂಗ 15 ಕಲಾಗಳದವ, ಇದ್ರಾಗೂ ಪಂಚದಶಿ ಒಳಗ 15. ಪಂಚದಶಿ ಅಂದ್ರೆ 15, ಚತುರ್ದಶಿ ಪಂಚದಶಿ. ಚತುರ್ದಶಿ ತನಕ ನಿಮಗ ತಿಥಿಯೊಳಗ ಹತ್ತದಾವ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ. ನೀನ್ ಪಂಚಮಿ ಮಾಡಿದ್ರಿ, ಇವತ್ತು ಷಷ್ಠಿ. ಪಂಚಮಿ ಏನು ಮುಖ್ಯ ರೀ? ಪಂಚಮಿಯ ಮುಖ್ಯವಾದ ವಿಚಾರ ಏನು? ಏನ್ ಇಂಪಾರ್ಟೆಂಟ್ ಪಂಚಮಿದು? ನಾಗಪ್ಪ ಕಾಲಕ್ಕದ ಶ್ರಾವಣ ಮಾಸದ ಪಂಚಮಿಗೆ ಏನ್ ಮುಖ್ಯ? ಉಳಿದ ಯಾವ ಪಂಚಮಿ ಮಾಡಲಿ, ಶ್ರಾವಣ ಮಾಸದ ವಿಶೇಷ ಯಾಕೆ ಮಾಡ್ತಾರ? ನಾಗಪ್ಪ ಕಾಲಕ್ಕ ವಿಷ ಜಂತುವನ್ನ ಗೌರವಿಸೋದು, ಅದರಿಂದ ಅಪಾಯ ಆಗಬಾರದು, ವಿಷವನ್ನು ನಾವು ಗೌರವಿಸ್ತೀವಿ ಅಂದ್ರೆ ಪೂಜೆ ಮಾಡೋದು. ಇನ್ನೂ ಒಂದೇನದ, ಪಂಚಮಿ ದಿವಸ ಬಸವಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣನವರು ಏನಾಗ್ಯಾರ ಪಂಚಮಿ ದಿವಸ? ಮಾತಾಡ್ರಿ, ಗಪ್ಪುತ್ರ ಏನ್ ಮಾಡ್ಬೇಕು? ಲಿಂಗೈಕ್ಯ ಬಸವ ಪಂಚಮಿ ಅಂತಾರ. ವೀರಶೈವ ಲಿಂಗಾಯತರು ನಾಗರ ಪಂಚಮಿ ಜೊತೆಗೆ ಬಸವ ಪಂಚಮಿ. ಬರೀ ಲಿಂಗಾಯತರನ್ನವ್ರು ಏನ್ ಮಾಡ್ಯಾರ? ನಾಗರ ಪಂಚಮಿ ಬಿಸಾಕ್ಬಿಟ್ಟಾರ. ಬಡವರಿಗೆ ಹಾಲು ಕೊಡ್ರಿ, ಬಡವರಿಗೆ ಹಾಲು ಕೊಡ್ರಿ, ಬಡವರು ಅಂತೇಳಿ ಬಡವರಿಗೆ ಎಲ್ಲಾ ಸಾವಿರ ಸರ್ಕಾರ ವಿಧಾನಸೌಧ ಮಾಡಿ ಹಾಕಿದ್ರು ಬಡವರು ಉದ್ದಾರ ಆಗಲ್ರಿ. ಯಾಕಂದ್ರೆ ಬಡವರು ಎದರಿಂದ ಉದ್ದಾರ ಆಗ್ತಾರ ಅನ್ನೋದು ಸರಿಯಾದ ಮಾರ್ಗದರ್ಶನನೇ ಇಲ್ಲ ಅವ್ರಿಗೆ. ಅವ್ರ ಹೆಸರ ಮೇಲೆ ಇವ್ರು ಉದ್ದಾರ ಆಗ್ಲಕತ್ತಾರ ಅಷ್ಟೇ. ಬಡವರಿಗೆ ಹಾಲು ಕೊಡ್ರಿ, ನಾಗಪ್ಪಗ ಹಾಲು ಹಾಕಿದ್ರ ಹಾಲು ವೇಸ್ಟ್ ಅಥವಾ ಅಂತೇಳಿ ಅವ್ರೇನೋ ವೈಜ್ಞಾನಿಕತೆ ಮಾಡ್ಕೊಂಡು ಬಸವ ಪಂಚಮಿ ಅಷ್ಟೇ ಮಾಡ್ತಾರ. ಆಯ್ತು, ಹೇಳಿ ಬಸವ ಪಂಚಮಿ ಅಂತ ಮಾಡಿದ್ರು. ಷಷ್ಠಿ ಇವತ್ತಿನ ದಿವಸ ಏನದ? ಬಸವಣ್ಣವ್ರು ಹೋದ ಮರುದಿವ್ಸ ಹೋಗ್ತಾಳಕ್ಕೆ ನೀಲಮ್ಮ ತಾಯಿ. ಅದಕ್ಕ ನೀಲಮ್ಮ ಷಷ್ಠಿ, ನೀಲಮ್ಮನ ಷಷ್ಠಿ. ನೀಲಾಂಬಿಕಾ ತಾಯಿ ಈ ಜ್ಯೋತಿ ಒಳಗ ಒಂದಾಗ್ತಾಳ, ಅದು ನೀಲಮ್ಮ ತಾಯಿ. ನೀಲಮ್ಮ ಷಷ್ಠಿ ಅಂತಾರೆ, ಇವೆಲ್ಲ ಗೊತ್ತಿರಬೇಕು. ಅದಕ್ಕಿಲ್ಲೇನಾಯ್ತು? ಪಂಚದಶಿ ಅಂತಂದ್ರ ಹುಣ್ಣಿಮೆ, ಅಮಾವಾಸ್ಯೆ, ಚತುರ್ದಶಿ ತನಕ ಗೊತ್ತದ. ಹುಣ್ಣಿಮೆ, ಅಮಾವಾಸ್ಯೆ ಅವು ಪಂಚದಶಿ 15ನೇ ದಿವಸವು. ಅದು ಇಲ್ಲ, ಅಲ್ಲಿ ಶಬ್ದ ಏನ್ ಮಾಡ್ತಾರ? ಪಂಚದಶಿ ಜಾಗದಾಗ ಏನ್ ಮಾಡ್ತಾರ? ತ್ರಯೋದಶಿ, ಚತುರ್ದಶಿ ಆದ್ಮೇಲೆ ಹುಣ್ಣಿಮೆ ಬರ್ತದೆ, ಅಮಾವಾಸ್ಯೆ ಬಂದ್ಬಿಡ್ತದೆ, ಅದೇ ಪಂಚದಶಿ. ಅದು ಏನಾಯ್ತು? 15 ಅಧ್ಯಾಯಗಳು ಎದರ ಮೇಲೆ ಅದಾವ ಅಂದ್ರೆ 3 ಭಾಗ ಅದಾವ. 5, 5, 5. ಮೊದಲ 5 ಎದ್ರಾಗ ಅದಾವ್ರಿ? ಅವಕ್ಕ ದೀಪಗಳಂತಾರ. ಮೊದಲ 5 15 ದೀಪಗಳು, ಅವಕ್ಕ ಅಧ್ಯಾಯದ ಬದಲಿಗೆ ಅವ್ರ ದೀಪಗಳಂತಾರೆ. ಮೊದಲ 5 ದೀಪಗಳು ಎದರ ಮೇಲೆ ಅದಾವ? ಎಲ್ಲ ಗೊತ್ತಿರ್ಬೇಕು. ಪಂಚದಶಿ ಏನ್ ಕೂಡ ಸುಮ್ ಪಂಚದಶಿ ಅಂತ ಸದ್ರೂಪ ಬ್ರಹ್ಮನ್ ಮೇಲೆ ಅದಾವ. ಮೊದಲ 5 ದೀಪಗಳು ಸದ್ರೂಪ ಬ್ರಹ್ಮ. ಎರಡನೇ 5 ದೀಪಗಳು ಎದರ ಮೇಲೆ ಇರ್ತಾವ?
ಇಬ್ಬರಿಗೂ ಬ್ರಹ್ಮ ಹಿಂಗೆ ಕೊಡ್ಬೇಕು. ಮತ್ತೆ ಮೂರನೇ 5 ದೀಪಗಳು ಆನಂದ ರೂಪ ಬ್ರಹ್ಮ. ಹಿಂಗ ಸತ್ ಚಿತ್ತ ಆನಂದನ ಮೇಲೆ ಬರದಾರ ಪಂಚದಶಿ ಸಚ್ಚಿದಾನಂದ ಅನ್ನೋದಕ್ಕೆ 15 ಅದಾವ. ಎಲ್ಲರ ಚಿಕ್ಕರು ತಗೊಂಡು ಹೋದ್ರಿ, ಏನ್ ಓದ ಅವಶ್ಯಕತೆ ಇಲ್ಲ, ಏತದ್ದು ಓದ್ತೇನೆ. ಸಚ್ಚಿದಾನಂದನ ಬಗ್ಗೆನೆ ನಡೆದೋದಲ್ಲ. ಅದ್ರೊಳಗ ಇದನ್ನ ಬರಲ್ಲ, ಏನು ವಿವೇಕ ದೀಪ ಅಂತ ಒಂದದ. ವಿವೇಕ ದೀಪ 15 ದೀಪಗಳಲ್ಲಿ ವಿವೇಕ ದೀಪ ಅಂತ ಒಂದ. ಆ ದೀಪದೊಳಗ ಇದೆಲ್ಲ ಹೇಳ್ತ ಕೂಟಸ್ಥ, ಅವುಗಳ ಪೈಕಿ ಒಂದು ಕೂಟಸ್ಥ ದೀಪ ಅಂತ ಬರ್ತದೆ. ಎಂತ ದೀಪ ಇದು? 15 ದೀಪಗಳಿಗೆ ವಿವೇಕ ದೀಪಗಳು ಅಂತಾರೆ. ಅದರ ಪೈಕಿ ಒಂದು ದೀಪ ಏನಂದ್ರೆ ಕೂಟಸ್ಥ ದೀಪ. ಸಚ್ಚಿದಾನಂದ ಮತ್ತ 15 ದೀಪಗಳದವಲ್ಲ, ಅವುಗಳ ಪೈಕಿ ಒಂದು ಕೂಟಸ್ಥ ದೀಪ. ಆ ದೀಪದೊಳಗೆ ಇದು ಬರದಾರ. ಏನು ಕೂಟಸ್ಥ ಅಂದ್ರೆ ಒಂದೇ, ಸಾಕ್ಷಿ ಅಂದ್ರೆ ಒಂದೇ, ಅಂತಃಕರಣ ಅಂದ್ರೆ ಒಂದೇ, ಉಪಯುಕ್ತ ಚೇತನ ಅಂದ್ರೆ ಒಂದೇ, ಬ್ರಹ್ಮಚೇತನ ಅಂದ್ರೆ ಒಂದೇ. ಪದಗಳು ಬೇರೆ ಬೇರೆ ಇದ್ದಾಗೂ ಅರ್ಥ ಒಂದೇ. ಇದೆಲ್ಲ ನಿಮ್ಗೆ ಗೊತ್ತದ, ಸುಮ್ಮ ಓದ್ಕೊತೋತೇನೆ. ಕೂಟಸ್ಥ ಅಂದ್ರೆ, ಸಾಕ್ಷಿ ಅಂದ್ರೆ, ಅಂತಃಕರಣ, ಉಪಯುಕ್ತ ಚೇತನ ಅಂದ್ರೆ ಒಂದೇ, ಪರಬ್ರಹ್ಮ ಅಂದ್ರೆ ಒಂದೇ. ಈ 4 ಶಬ್ದಗಳು ಏನ್ ಮಾಡ್ತಾವ? ಗುರುತಿಸುತ್ತಿರುವುದು ಏನನ್ನ? ಆ ಒಂದೇ ಒಂದು ಬ್ರಹ್ಮಚೇತನವನ್ನ. ಕೂಟಸ್ಥ ಅಂದ್ರೂ ಒಂದೇ, ಸಾಕ್ಷಿ ಅಂದ್ರೂ ಒಂದೇ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರೂ ಒಂದೇ, ಪರಬ್ರಹ್ಮ ಅಂದ್ರೂ ಒಂದೇ. ಆ ಒಂದೇ ಒಂದು ಬ್ರಹ್ಮಚೇತನವನ್ನ, ಅದೇ ಸಾಕ್ಷಿ ಚೇತನ. ಅದೇ ಹೆಂಗಪ್ಪ? ಸೂರ್ಯಗ ಭಾನು, ರವಿ, ಮತ್ತಿನ್ನೇನಂದಿರಲ್ಲ, ಸವಿತ್, ಮತ್ತೇನೇನೋ ಒಟ್ಟು 9 ಹೆಸರು. 9 ಹೆಸರುಗಳು ಬರ್ಕೋರು ಒಂದ್ ಕಡೆ ಗೊತ್ತಾಗ್ತದ. ದಿನಕರ, ಪ್ರಭಾಕರ, ಏನೆಲ್ಲ ಹೆಸರದವು. ಅವು ಇದು ಮಾಡ್ತಾರೆ ನೋಡಿ. ಸೂರ್ಯ ನಮಸ್ಕಾರ ಮಾಡೋರಿಗೆ ನಮ್ಮ ಮಾಂತೇಶ್ ಪಾಟೀಲ್ ಕೇಳಿ 9 ಹೆಸರುಗಳು ಹೇಳ್ತಾರೆ. ಅವು 9 ಹೆಸರುಗಳು ಉಪಾಸಕರ ಹತ್ರ ಗೊತ್ತಿರ್ತಾವ. 9 ಹೆಸರುಗಳು. ಅದಕ್ಕೆ ಆ ಹೆಸರುಗಳು ಒಂದೊಂದು ಹೆಸರು ಹೇಳಿ ಒಂದೊಂದು ಸೂರ್ಯ ನಮಸ್ಕಾರ ಹಾಕ್ತಾರ ಅವರು. 9 ಸೂರ್ಯ ನಮಸ್ಕಾರ ಹಾಕ್ತಾರೆ. ಅನೇಕ ಹೆಸರುಗಳು. ಎಷ್ಟು ಸೂರ್ಯರಿದ್ದಾರೆ? ಒಂದೇ ಸೂರ್ಯ, ಅನೇಕ ಹೆಸರು. ಕೆಲವು ಕಡೆ ಕೂಟಸ್ಥ, ಕೆಲವು ಕಡೆ ಸಾಕ್ಷಿ, ಕೆಲವು ಕಡೆ ಅಂತಃಕರಣ ಉಪಯುಕ್ತ ಚೇತನ, ಕೆಲವು ಕಡೆ ಪರಬ್ರಹ್ಮ ಅಂತ ಹೇಳುತ್ತೇವೆ. ಎಲ್ಲ ಶಬ್ದಗಳಿಗೂ ಅರ್ಥ ಒಂದೇ. ಈಗ ತ್ರಿಪುಟಿಗಳ ಜ್ಞಾನವಾಗುವ ಸಮಯದಲ್ಲಿ ಸಾಕ್ಷಿಯದ್ದು ಭಾನವಾಗುತ್ತದೆ. ತ್ರಿಪುಟಿಗಳ ಜ್ಞಾನವಾಗುವಾಗ ಸಾಕ್ಷಿಯದ್ದು ಭಾನ ಆಗ್ತದೆ. ಸಾಕ್ಷಿ ಇಲ್ಲದೆ ಜ್ಞಾತೃ ಇಲ್ಲ. ಅಂತಃಕರಣ ಚಿದಾಭಾಸ ಏನದಲ್ಲ ನಿಮ್ಮೊಳಗ, ಸಾಕ್ಷಿ ಆದಂತ ಇವು ಅದವೋ ಏನು? ನಿಮ್ ಚಿದಾಭಾಸ ಅಂತಃಕರಣ ಅದವತ್ತೆ ಸಾಕ್ಷಿ ಅದನ? ಸಾಕ್ಷಿ ಅದ ಅಂತೇಳಿ ಏನದಪ್ಪ ಅಂತಂದ್ರೆ ಒಳಗಿರೋದು ಜ್ಞಾತೃ ಅದ, ತಿಳ್ಕೋಬೇಕು ಅಂತೇಳಿ. ಅಂತಃಕರಣ ಚಿದಾಭಾಸ ಒಳಗೊಂದದ ತಿಳ್ಕೋಬೇಕನ್ನೋದು. ಅದು ಏನದ? ಅದು ಏನಪ್ಪ ಅಂತಂದ್ರೆ ಸಾಕ್ಷಿ ಆದ ಅನ್ನೋದಕ್ಕೆ ಅದು ಕೆಲಸ ಮಾಡ್ಲಿಕ್ಕ. ಕರೆಂಟ್ ಆದ ಅಂತ ಫ್ಯಾನ್ ತಿರುಗ್ಲಕ್ಕಾಗ್ತದೆ, ಫ್ಯಾನ್ ಆದ ಅಂತ ಕರೆಂಟ್ ಬರ್ಲಿಕ್ಕಾಗ್ತದ. ಇದಕ್ಕೆ ಸಾಕ್ಷಿನೇ ಮುಖ್ಯ. ಸಾಕ್ಷಿನೇ ಬ್ಯಾಕ್ ಗ್ರೌಂಡ್ ನಲ್ಲಿ, ಹಿನ್ನೆಲೆಯಲ್ಲಿ ಸಾಕ್ಷಿನೇ ಆದ ಜ್ಞಾತೃವಿಗೆ. ಮತ್ತೇನದ? ಜ್ಞಾನ ಅಂದ್ರೇನು? ನಿಮ್ಮ ಅಂತಃಕರಣ ವೃತ್ತಿ ಇಂದ್ರಿಯ ದ್ವಾರ, ಪ್ರಮಾಣ ದ್ವಾರ ಹೊರಗೆ ಹೋಗಿ ಯಾವ ವಸ್ತುವಿನ ಸಂಪರ್ಕ ಹೊಂದಿ ಅದರ ಆಕಾರವನ್ನು ತಾಳುವುದೋ, ಅದರ ಆಕಾರ ತಾಳಿದಾಗ ಇದು ಈ ವಸ್ತು ಇದೆ ಅಂತ ಜಡ ವಸ್ತುವನ್ನ ಗುರುತಿಸ್ತಿರಲ್ಲ, ಅದಕ್ಕೇನಂತಾರ? ಜ್ಞಾನ. ಈ ಜ್ಞಾನ ಎದರಿಂದಾಯ್ತು? ಅಂತಃಕರಣ ವೃತ್ತಿ ಕೆಲಸ ಮಾಡಿ ಹೊರಗ ಅಂತಃಕರಣ ಹೊರಗೆ ಬಂದು ವೃತ್ತಿ ಆಗ್ಬೇಕು. ಅದ್ರ ಜೊತೆಗೆ ಚಿದಾಭಾಸ ಮತ್ತಿನ್ಯಾವುದು ಅವಿದ್ಯೆ ಇವೆಲ್ಲ ಹೊಸು ಕೆಲಸ ಮಾಡ್ಬೇಕು. ಆ ವೃತ್ತಿ ಸಂಗತಿ ಹೊರಗೆ ಬರಬೇಕು ಅಂತಂದ್ರ
ಅಲ್ಲಿ ಸಾಕ್ಷಿ ಇದ್ರೆ ಇವೆಲ್ಲ ಸಾಧ್ಯ ಆಗ. ಸಾಕ್ಷಿ ಇಲ್ಲ ಅಂದ್ರೆ ವೃತ್ತಿ ಹೊರಗೆ ಬರ್ಲಿಕ್ಕೆ ಸಾಧ್ಯನಾ? ಸಾಕ್ಷಿ ಇಲ್ಲ ಅಂತಂದ್ರೆ ವೃತ್ತಿ ಹೋಗಿ ಆ ವಸ್ತುವಿನ ಸಮಾನಾಕಾರ ತಾಳಲಿಕ್ಕೆ ಸಾಧ್ಯನಾ? ಹೆಂಗ? ಅದಕ್ಕ ಅಲ್ಲಿ ಸಾಕ್ಷಿ ಬಾನ ಎಲ್ಲಿ ಜ್ಞಾನ ಆಗ್ತದ ಅಲ್ಲಿ ಸಾಕ್ಷಿ ಬಾನನೇ ಆಗ್ತಿರ್ತದ. ಎಲ್ಲಿ ಜ್ಞಾತರು ಅದನ ಅಲ್ಲಿ ಸಾಕ್ಷಿಯ ಬಾನವೇ ಆಗುತ್ತಿರುತ್ತದೆ. ಸಾಕ್ಷಿ ಹೋಗಿ ಆ ವಸ್ತು ವಿಷಯದೊಳಗಿರುವಂತ ಉಪಯುಕ್ತ ಚೇತನದೊಳಗಿನ ಚೇತನದೊಂದಿಗೆ ಒಂದಾದಾಗ ಚಿದಾಭಾಸನಿಗೆ ಇದು ರಜ್ಜು ಅದ, ಇದು ಘಟ ಅದ, ಇದು ಪಟ ಅದ ಅಂತ ಗುರುತಿಸ್ತಾನೆ. ನಿತ್ಯದಾಸರ ವಿಚಾರ ಸಾಗರ ಬರಲಿಕ್ಕಿಲ್ಲ ಅಂತಂದ್ರೆ ನಾನೇನು ವಿಚಾರ ಸಾಗರ ಹೇಳ್ತಿದ್ದೆ? ಇಂದು ಸಾಕ್ಷಿ ಸ್ವರೂಪವಾಗಿ ಅವರೊಂದು ದೊಡ್ಡ ಅಂತ ಮಾಡಿದ್ದಾರಂತ ನಾನು ಅದನ್ನು ಬಹಳ ದೊಡ್ಡ ಪಂಡಿತನಂಗೆ ಹೇಳಕತ್ತೀನಿ. ಅವರೇ ಬರ್ದಿದ್ದಿಲ್ಲ ಅಂದ್ರೆ ನಾನೇನು ಹೇಳಕ್ ಸಾಧ್ಯ ಇತ್ತು? ನನ್ನ ಬ್ಯಾಕ್ ಗ್ರೌಂಡ್ ನಾಗ ಯಾರದಾರ ಈ ಪಾಠ ಹೇಳಕ್ಕ? ನಿತ್ಯದಾಸರು. ಅದೇ ರೀತಿ ಜಗತ್ತಿನ ವ್ಯವಹಾರಗಳು, ಜಗತ್ತಿನೊಳಗಿರುವ ವಸ್ತುಗಳನ್ನ ನೀವು ಗುರುತಿಸುವಾಗ ಅಲ್ಲೇನಾಗ್ಯದ? ಸಾಕ್ಷಿ ಅಂತಃಕರಣದೊಳಗಿರುವಂತ ಸಾಕ್ಷಿ ಹೊರಗೆ ಬಂದು ಅಂತಃಕರಣ ಉಪಯುಕ್ತ ಚೇತನ ಹೊರಗೆ ಬಂದೇನಾಗ್ಯದ? ವೃತ್ತಿ ಉಪಯುಕ್ತ ಚೇತನ ಆಗಿ ಹೋಗಿ ಅಲ್ಲಿರುವ ವಿಷಯ ವಸ್ತು ರಜ್ಜು ಘಟ ಪಟ ಏನಂತೀವಿ ಅದರೊಳಗಿರುವ ಉಪಯುಕ್ತ ಚೇತನದೊಡನೆ ವಸ್ತು ಉಪಯುಕ್ತ ಚೇತನದೊಡನೆ ಸಂಗಮವಾದಾಗ ಚಿದಾಭಾಸನಿಗೆ ಏನಾಯ್ತು? ಆ ವಸ್ತು ಯಾವುದು ಅಂತ ಗುರುತಿಸಿತು. ಹೀಗಾಗಿ ನಿಮ್ಮ ವೃತ್ತಿ ಒಳಗ ಏನ್ ನಡೆದದ ಅದು ಜ್ಞಾನ ಆಗುವಲ್ಲಿ ಸಾಕ್ಷಿನೇ ಏನಾಗಕತ್ತದ? ಬಾನವಾಗುತ್ತಿದೆ. ಅಂತಃಕರಣದೊಳಗನು ಸಾಕ್ಷಿನೇ ಬಾನವಾಗುತ್ತಿದೆ. ಅದಕ್ಕೆ ಅಂತಃಕರಣದೊಳಗಿರೋ ಇದಕ್ಕೇನಂತಾರ? ಜ್ಞಾತೃ ಅಂತಾರ. ಮತ್ತ ಹೊರಗೆ ಬಂದು ವೃತ್ತಿ ಕೆಲಸ ಮಾಡ್ಲಕತ್ತದಲ್ಲ ಅದು ಜಗತ್ತಿನೊಳಗಿರುವ ವಸ್ತುಗಳನ್ನ ಗುರುತಿಸೋದಕ್ಕ ಜ್ಞಾನ. ಆ ಜ್ಞಾನ ಆಗುವನ್ನು ಸಾಕ್ಷಿನೇ ಬಾನ ಆಗ್ತದ. ಮತ್ತು ಮುಂದ ಎಲ್ಲಾ ವಸ್ತುಗಳು ಪ್ರಮೇಯ ವಸ್ತುಗಳದವಲ್ಲ, ವಿಷಯ ವಸ್ತುಗಳದವಲ್ಲ, ಆ ಎಲ್ಲ ವಸ್ತುಗಳಲ್ಲಿ ಸಮಾನಾಕಾರ ಆ ವಸ್ತು ಬ್ರಹ್ಮ ಎಲ್ಲಾ ಕಡೆ ಅದನ ಅಂತಂದ್ಮೇಲೆ ಆ ಬ್ರಹ್ಮ ಎಲ್ಲಾ ಜಡ ವಸ್ತುಗಳ ಒಳಗೂ ಅದನ. ಹೆಂಗದನ? ಆ ವಸ್ತುವಿನ ಸಮಾನಾಕಾರವಾಗಿ ಉಪಯುಕ್ತ ಚೇತನ, ಘಟದೊಳಗ ಘಟದ ಉಪಯುಕ್ತ ಚೇತನ, ರಜ್ಜುವಿನೊಳಗ ರಜ್ಜು ಉಪಯುಕ್ತ ಚೇತನ, ಮತ್ತ ಪಟದೊಳಗ ಪಟ ಉಪಯುಕ್ತ ಚೇತನ, ನಿಮ್ಮ ಮೊಬೈಲ್ ಎದುರದ ಮೊಬೈಲ್ ಉಪಯುಕ್ತ ಚೇತನ, ಏನೇನು ವಸ್ತುಗಳ ನಿಮ್ ಸುತ್ತಮುತ್ತ ಆ ವಸ್ತುಗಳ ಆ ವಿಷಯಗಳ ಸಮಾನಾಕಾರವಾಗಿ ಬ್ರಹ್ಮ ಏನು ಅದ್ರೊಳಗದನ ಅದು ಉಪಯುಕ್ತ ಚೇತನ. ಮತ್ತೆ ಅದು ಉಪಯುಕ್ತ ಚೇತನ ಯಾರು? ಬ್ರಹ್ಮನೇ ಹೌದಾ? ಇಲ್ಲ. ಅದು ಸಾಕ್ಷಿನೇ ಹೌದಿಲ್ಲ. ಸಾಕ್ಷಿ ನಿಮ್ಮ ಒಳಗದ ಅಂದ್ರೆ ಅಷ್ಟೇ ಸಾಕ್ಷಿ ಅಲ್ಲ. ಸಾಕ್ಷಿ ಬ್ರಹ್ಮ ಕೂಟಸ್ಥ ಏನಂತೀರಿ ಅದೆಲ್ಲ ಓಟು ಅಲ್ಲಿ ಉಪಯುಕ್ತ ಚೇತನದ ರೂಪದಲ್ಲಿ ಪ್ರತಿಯೊಂದು ವಸ್ತುವಿನ ಒಳಗೂ ಅವನೇ ಅದನ. ಒಂದೇ ವಸ್ತು ಆದ. ಅಲ್ಲಿ ಕೂಡ ಯಾವುದೇ ಒಂದು ವಸ್ತು ಆದ ಅಂತಂದ್ರೆ ಆ ವಸ್ತುವಿನ ಉಪಯುಕ್ತ ಚೇತನ ನೋಡುವಂತ ಗುಣ ನಿಮ್ಮಲ್ಲಿ ಬರಬೇಕು. ಆ ಉಪಯುಕ್ತ ಚೇತನ ಏನದು? ನಿಮ್ಮ ಸಾಕ್ಷಿ, ನಿಮ್ಮ ಕೂಟಸ್ಥ, ನಿಮ್ಮ ಬ್ರಹ್ಮ ಏನಂತೀರಿ ಅದೇ ವಸ್ತು ಅಲ್ಲಿ ಒಳಗೆ ಅಲ್ಲಿ ಉಪಯುಕ್ತ ಚೇತನ ವಸ್ತುವಿನೊಳಗೆ ಆದಂತ ಆ ವಸ್ತು ಆದೋ ಮತ್ತೆ ಆ ವಸ್ತು ಆದಂತ ಉಪಯುಕ್ತ ಚೇತನ ಅಲ್ಲಿ ಆದೋ ಹೆಂಗ? ಉಪಯುಕ್ತ ಚೇತನ ಇರ್ಲಿಲ್ಲ ಅಂತಂದ್ರೆ ವಸ್ತು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ವಸ್ತು ಆದಂದ್ರೆ ಅದರೊಳಗೆ ಉಪಯುಕ್ತ ಚೇತನ ಆದ. ಆ ಉಪಯುಕ್ತ ಚೇತನನೇ ಆ ವಸ್ತುವಿನ ರೂಪ ತಾಳಿ ಕುಂತವ. ನಮಗ ನೋಡ್ಲಿಕ್ಕೆ ಬರ್ತಾ ಇಲ್ಲ. ನಾವೇನ್ ಮಾಡ್ಲಕತ್ತೀವಿ? ಏನ್ ಮಾಡ್ಲಕತ್ತೀವಿ? ವಸ್ತುವನ್ನು ನೋಡ್ಲಕತ್ತೀವಿ, ಅದರೊಳಗಿರೋ ಬ್ರಹ್ಮನನ್ನು ನೋಡ್ತಾ ಇಲ್ಲ, ಉಪಯುಕ್ತ ಚೇತನವನ್ನು ನೋಡ್ತಾ ಇಲ್ಲ. ಇಡೀ ಬ್ರಹ್ಮಾಂಡವನ್ನು ನಾಮ ರೂಪ ಕ್ರಿಯೆಗಳಿಂದ ನೋಡ್ಲಕತ್ತೀವಿ ಹೊರತು ಬ್ರಹ್ಮ ಅಂತ ನೋಡ್ತಾ ಇಲ್ಲ. ಯಾಕಂದ್ರೆ ಚಿದಾಭಾಸನಿಂದ ನಾವು ವ್ಯವಹಾರ ಮಾಡ್ಲಕತ್ತೀವಿ. ಇಡೀ ಬ್ರಹ್ಮಾಂಡದೊಳಗೆ ಉಪಯುಕ್ತ ಚೇತನ ಬ್ರಹ್ಮ ಅದನ ಇಲ್ಲ.
ಅಂತಃಕರಣ ಉಪಯುಕ್ತ ಚೇತನ ಹೆಂಗದ ಒಳಗ ಹಂಗ ಬ್ರಹ್ಮದನ ಇಲ್ಲ. ಬ್ರಹ್ಮನೇ ಎಲ್ಲ ನಾಮಗಳಾಗನ, ಬ್ರಹ್ಮನೇ ಎಲ್ಲ ರೂಪಗಳಾಗನ, ಬ್ರಹ್ಮನೇ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದ. ಹೀಗಾಗಿ ಎಲ್ಲ ಪ್ರಮೇಯ ವಸ್ತುಗಳು ಅಥವಾ ವಿಷಯ ವಸ್ತುಗಳು ಅಥವಾ ಲೌಕಿಕ ವಸ್ತುಗಳು ಏನೇನದವ ಅಲ್ಲೆಲ್ಲ ಸಾಕ್ಷಿಯ ಭಾವವೇ ಆಗುತ್ತಿರುತ್ತದೆ. ಏನು ಗಂಟು ಹೋಗ್ತದೆ ನಿಮಗ? ಯಾವುದೇ ಒಂದು ನಾಮ ಸಿಕ್ಕಾಗ ಇದು ಬ್ರಹ್ಮನ ಹೆಸರು ಅಂತ ಅನ್ಲಕ್ಕೆ ಏನ್ ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಒಂದು ರೂಪ ನಿಮ್ ಕಣ್ಣಿಗೆ ಸಿಕ್ಕಾಗ ಇದು ಬ್ರಹ್ಮಂದೇ ಅನ್ಲಕ್ಕೆ ಏನ್ ಕಷ್ಟ ನಿಮಗ? ಶಬ್ದ ಸ್ಪರ್ಶ ರೂಪ ರಸಗಂಧ ಮುಂಜಾನೆ ಹಿಡಿದು ಸಂಜೆ ತನಕ ಅನುಭವಿಸ್ತಿರ್ತೀರಾ ಇಲ್ಲ? ಇಂದ್ರಿಯಗಳಿಂದ ಅನುಭವಿಸಿರ್ತೀರಿ. ಅನುಭವಿಸುವ ಸಮಯದಲ್ಲಿ ಅದನ್ನ ಇದು ಬ್ರಹ್ಮನ ಪ್ರಸಾದ ಅಂತನ್ಲಿಕ್ಕೆ ಏನ್ ರಸ ಹೋಗ್ತದೆ ನಿಮಗ? ನಿಮ್ಗೇನಾರ ಸ್ಪರ್ಶ ಜ್ಞಾನ ಆಗುವಾಗ ಇದು ಬ್ರಹ್ಮನ ಪ್ರಸಾದ. ಒಂದು ಗಂಧದ ಜ್ಞಾನ ಆಗಾಗ ಇದು ಬ್ರಹ್ಮನ ಪ್ರಸಾದ. ಒಂದು ನಾಲಿಗೆ ರುಚಿ ಜ್ಞಾನ ಆಗಾಗ ಇದು ಬ್ರಹ್ಮನ ಪ್ರಸಾದ. ಪ್ರಸಾದ ಆಗದ್ರ ಅರ್ಥ ಏನು? ಸಿಕ್ಕದ್ದನ್ನು ಅನುಭವಿಸಕ್ಕೆ ಪ್ರಸಾದ ಆಗಂಗಿಲ್ಲದು. ಪದಾರ್ಥ ಆಗ್ತದ, ಕೂಳ ಆಗ್ತದ. ಪ್ರಸಾದ ಅಂದ್ರೆ ಕೊನೆಗೆ ಆನಂದ ಉಂಟಾಗಬೇಕು. ಆ ವಿಷಯ ಭೋಗ ಮಾಡಿದ ಮೇಲೆ ನಿಮಗೆ ಆನಂದ ಉಂಟಾತಿತ್ತು ಅಂತಂದ್ರೆ ಅದಕ್ಕೆ ಪ್ರಸಾದ ಅಂತಾರ. ಏನೋ ಒಂದು ಅಲ್ಲ ಸಲ್ಲದ ಭೋಗ ಮಾಡಿದ ಮೇಲೆ ನಿಮಗ ಭಯ ದುಃಖ ಆತಿತ್ತು ಅಂದ್ರೆ ಅದು ಪ್ರಸಾದ ಅಲ್ಲದ, ಕೂಳು. ನೆವ್ವಿ ಗಿಡ ಕೂಳದು. ಮೂರಾದ ಇರ್ತಾರಲ್ಲ ಒಯ್ದು ತೆಂಗಿನಕಾಯಿ, ನಿಂಬೆಕಾಯಿ, ತೂಕ ಮಚ್ಚಿ ಏನೋ ಒಂದ್ ಬಟ್ಟೆ ಅವಿಟ್ಟು ಬರ್ತಾರಲ್ಲ, ಅಂತ ಕೂಳು ತಿಂದ್ರೆ ಸುಖ ಬರ್ತದೆ. ದಾರಿಗೆ ಕೂಳು ತಿಂದ್ರೆ ನಿಮ್ಮ ಭೋಗದಲ್ಲಿ ಏನದ ಅದನ್ನ ನೀವು ಅನುಭವಿಸ್ತಾ ಇದ್ರೆ ನಿಮ್ಗೆ ಆನಂದ ಆಗ್ತದಲ್ಲ. ನಿಮ್ಮ ಒಂದು ಕರ್ಮ ಧರ್ಮಗಳಿಗೆ ಅನುಸಾರವಾಗಿ ನಿಮ್ಗೊಂದು ಪರಮಾತ್ಮ ಅಂತ ಭೋಗ ಏನು ಕೊಟ್ಟನ, ಆ ಭೋಗವನ್ನು ನೀವು ಭೋಗಿಸಿದಾಗ ನಿಮಗೆ ಆನಂದ ಆಗ್ತದೆ, ಅದು ಪ್ರಸಾದ. ಭಯ ದುಃಖ ಚಿಂತೆ ಉಂಟಾಗಂತ ಭೋಗ ಮಾಡಿದ್ರಿ, ಜೈಲ್ನಾಗ ಕುಂದ್ರಂತವ್ ಮಾಡಿದ್ರಿ, ಅದು ಭೋಗ ಅಲ್ಲ, ಕೂಳ. ಅದು ಪ್ರಸಾದ ಅಲ್ಲ, ಕೂಳ ಪದಾರ್ಥ. ಹೀಗಾಗಿ ಈ ಬೆಳಗ್ಗೆಯಿಂದ ಸಂಜೆ ತನಕ ನೀವು ಏನು ವಿಷಯ ಭೋಗ ಮಾಡ್ತೀರಿ ಅದೆಲ್ಲ ಬ್ರಹ್ಮ ಸ್ವರೂಪನೇ. ಮತ್ತು ಅನುಭವಿಸುವವರು ಯಾರು? ಬ್ರಹ್ಮನೇ ಅನುಭವಿಸ್ಲಕತ್ತನ. ಅನುಭವಿಸುತ್ತಿರೋ ವಿಷಯ ಯಾರ್ದು? ಬ್ರಹ್ಮನೇ. ಸಂವಿಧಾನ ಹೆಂಗದ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಹೌದಲ್ಲ? ಪ್ರಜೆಗಳೇ ಅಲ್ಲಿ ರಾಜರು. ಯಾರ್ಗಾಗಿ? ಪ್ರಜೆಗಳಿಗಾಗಿ, ಪ್ರಜೆಗಳಿಂದ ಸರ್ಕಾರ ನಡೆಸೋದು, ಪ್ರಜಾಪ್ರಭುತ್ವ. ಅದೇ ರೀತಿ ಇಲ್ಲೇನದ? ಬ್ರಹ್ಮನೇ ಬ್ರಹ್ಮನಿಗಾಗಿ, ಬ್ರಹ್ಮನಿಂದ ಜ್ಞಾತರ ಜ್ಞಾನ ಜ್ಞೇಯ, ಅವಂದೇ ಇದೆಲ್ಲ ನಡೆದದ. ಇದು ತಿಳ್ಕೊಂಡ್ರ ಸಾಕ್ಷಿಯ ಬಾನ. ಹೌದಾ? ಸಾಕ್ಷಿಗಾಗಿ, ಸಾಕ್ಷಿಯೇ, ಸಾಕ್ಷಿಯ ಮೂಲಕ ಇಲ್ಲಿ ವಿಷಯ ಭೋಗ ನಡೆದದ ಅಂದ್ರೆ ಅವಾಗೇನು? ಸಾಕ್ಷಿಯ ಬಾನ. ಅದು ಬಿಟ್ಟು ನಾನು ದೇಹ, ಇವೆಲ್ಲ ನನ್ನ ಇಂದ್ರಿಯಗಳು, ಇಲ್ಲಿ ಅನುಭವಿಸಿರೋ ಸುಖ ದುಃಖಾದಿಗಳ ನಂದು, ಇಲ್ಲಿ ಮಾಡ್ತಾ ಇರೋ ಪಾಪ ಪುಣ್ಯ ನಂದು, ಈ ಶರೀರ ನಂದು ಅಂದ್ರೆ ಅಂತಂದ್ರೆ ಆಭಾಸ ಬುದ್ಧಿ. ಸಾಕ್ಷಿನೇ ಅನುಭವಿಸ್ಲಿಕ್ಕತ್ತದ, ಸಾಕ್ಷಿಯ ಮೂಲಕ ಅನುಭವಿಸ್ಲಿಕ್ಕತ್ತದ. ಎದರ ಸಲುವಾಗಿ? ಸಾಕ್ಷಿಗಾಗಿ ಅನುಭವಿಸ್ಲಿಕ್ಕೆ. ಹೆಂಗ್ ಮಾಡ್ತೀರಿ? ಇದು ಅನ್ಲಕ್ಕೆ ಏನ್ ಖರ್ಚು ಬೇಕಾ? ರೊಕ್ಕ ಬೇಕಾ? ಏನ್ ಬೇಕು? ಬ್ರಹ್ಮ ಅಂದ್ರು ಒಂದೇ, ಕೂಟಸ್ಥ ಅಂದ್ರು ಒಂದೇ, ಸಾಕ್ಷಿ ಅಂದ್ರು ಒಂದೇ, ಉಪಯುಕ್ತ ಚೇತನ ಅಂದ್ರು ಒಂದೇ ಶಬ್ದ ಅಂತ ಹೇಳ್ಬಿಟ್ಟಾರೆ ವಿದ್ಯಾರಾಯಣ ಸ್ವಾಮಿಗಳು. ಅದಕ್ಕೆ ನೀವು ಏನ್ ನಡೆದದ? ಕೆಲಸ ಯಾರು ಮಾಡ್ಲಕತ್ತಾರ? ಸಾಕ್ಷಿನೇ ಮಾಡ್ಲಕತ್ತಾರ.
ಯಾರ ಸಲಹೆ ಮಾಡ್ಲಕತ್ತಾನ? ಸಾಕ್ಷಿ ಸಲಹೆ ಮಾಡ್ಲಕತ್ತಾನ. ಎದರ ಮೂಲಕ ಮಾಡ್ಲಕತ್ತ? ಸಾಕ್ಷಿ ಮೂಲಕನೇ ಮಾಡ್ಲಕ್ಕ. ಇದಕ್ಕೇನ್ ಖರ್ಚು ಬೇಕಾ? ರೊಕ್ಕ ಬೇಕಾ? ರೂಪಾಯಿ ಬೇಕ್ರಿ ನಮ್ಲಕ್ಕ? ಸಾಕ್ಷಿನೇ ಸಾಕ್ಷಿಯ ಮೂಲಕ, ಸಾಕ್ಷಿಗಾಗಿ ಸಾಕ್ಷಿನೇ ಕ್ರಿಯಾಶೀಲವಾಗಿದ್ದಾನೆ. ಎದರ ಮೂಲಕ? ಸಾಕ್ಷಿಯ ಮೂಲಕ. ಯಾರ ಸಲ? ಸಾಕ್ಷಿಗಾಗಿ. ಈ ಜಗತ್ತು ಯಾರ್ದಪ್ಪ? ನಿಮ್ದ, ನಿಮ್ಮ ಅಪ್ಪಂದ, ನಿಮ್ ತಾತಂದ, ಈಶ್ವರಂದ. ಹೌದಾ? ಇಲ್ಲ. ಈ ಜಗತ್ತು ಯಾರ್ದದು? ಅವನ ವಿಚಾರದಂಗ ಜಗತ್ತು ನಡೀತದ. ನಿಮ್ಮ ವಿಚಾರದಂಗ ಜಗತ್ತು ನಡೆಸ್ಲಕ್ ವಾಡ್ರಿ ಸಜಿಸಿ ಆಗ್ತದೆ. ಮಹಾತ್ಮರಾಗಿ ಬಹಳ ನೀವು ಉದ್ಧಾರ ಮಾಡ್ಲಕ್ ವಾದ್ರೂ ಫಜಿತಿ ಆಗ್ತೀರಿ, ಮತ್ತ ಇದನ್ನ ಕೆಡಿಸ್ಲಕ್ ವಾದ್ರೂ ಫಜಿತಿ ಆಗ್ತೀರಿ. ಒಂದಿಷ್ಟು ಮಂದಿ ಬಹಳ ಉದ್ಧಾರ ಮಾಡ್ಲಕ್ ಹೋಗಿ ಫಜಿತಿ ಆದರು. ಇಲ್ಲಿ ಜಗತ್ತಿನ ಜೀವನ ಹಿಂಗದ, ಇದನ್ನ ಸುಧಾರಣೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ಅಂತವ್ರಿಗೆ ಗಡಿಪಾರ ಮಾಡ್ತಿ ಜಗತ್ತು, ಅಂತವ್ರಿಗೆ ಮುಳ್ಳಿನ ಕಿರೀಟ ಇಡ್ತು, ಅಂತವ್ರಿಗೆ ಹೊಡೆದು ಬಡದು ಕೊಲ್ತು, ಅಂತವ್ರಿಗೆ ವಿಷ ಕೊಡಿಸ್ತು, ಏನೆಲ್ಲ ಮಾಡುತ್ತೆ ಈ ಜಗತ್ತು. ಇದಕ್ಕೆ ಬಹಳ ಏನಾರ ಕಾಳಜಿ ಮಾಡಿ ಉದ್ಧಾರ ಮಾಡ್ಲಕ್ ಆದ್ರೆ ಮುಳ್ಳಿನ ಕಿರೀಟ ಕೊಡಬೇಕಾಗ್ತದ. ಇದನ್ನ ಏನಾರ ನಿಮ್ಮ ಸ್ವಾರ್ಥಕ್ಕಾಗಿ ಹಾಳು ಮಾಡಬೇಕು, ಕೆಡಿಸ್ಬೇಕು ಅಂದ್ರೆ ಇರಿಮಿ ಕೊಲ್ಲದಂಗೆ ಕೊಲ್ಲಿ ಬಿಡ್ತದ. ಎಲ್ಲರ ಹಾಕಿ ನುಗ್ಗಿ ಎಬ್ಬಿಸ್ಬಿಡ್ತದ. ತುಂಬ ಬದುಕಿ ಆನಂದವಾಗಿ ಇದ್ದು ಹೋಗಬೇಕಪ್ಪ. ಗಾರ್ಡನ್ದಾಗ ಹೆಂಗಿರ್ಬೇಕು? ಯಾವುದು ವಸ್ತುಗಳು ಮುಟ್ಟಬಾರದು, ಸುಮ್ನೆ ನೋಡಿ ಸಂತೋಷ ಪಟ್ಟುವರಿ. ಅಲ್ಲೊಂದಿಟ್ಟು ಇಟ್ಟಿರ್ತಾರ ಹೂವ, ಹಣ್ಣ, ಗಾರ್ಡನ್ದಾಗ ಏನ್ ಸಿಗ್ತಾವ ಅವೇ ಇಟ್ಟಿರ್ತಾರ. ಅವು ನಿಮ್ ಬೋಧದಾಗಿತ್ತು ಅಂದ್ರೆ ಖರೀದಿ ಮಾಡ್ಕೊಂಡು ತಿನ್ರಿ, ಉಣ್ರಿ, ಕೊಡುವರಿ, ಏನಾರ ಮಾಡ್ರಿ. ಆದ್ರೆ ಇಲ್ಲಿರೋ ಯಾವ ಓಪನ್ ಆಗಿರೋ ಏನೋ ಮುಟ್ಟಕ್ ಹೋಗ್ಬಾರ್ದು, ಸುಮ್ ನೋಡಿ ಸಂತೋಷ ಪಟ್ಕೋರಿ. ಗಾರ್ಡನ್ದಾಗ ಹಂಗೆ ಬರ್ದಿರ್ತಾರ. ಹೀಗಾಗಿ ಪರಮಾತ್ಮನ ರಾಜ್ಯದೊಳಗೆ ಇದೆಲ್ಲ ಪರಮಾತ್ಮಂದು, ಅವಂದು ಇದೆಲ್ಲ. ಮಕ್ಕಳು ನೀವು ಹೇಳಿದ್ರೆ ಈಶ್ವರನ ಕೃಪೆ ರೀ. ಮಕ್ಕಳು ಮನುಷ್ಯರ ನಿಂತುತ್ತೇವ, ಈಶ್ವರ ನಿಂತುತ್ತೇವ ಹೇಳ್ಬೇಡಿ. ಈಶ್ವರ ಕೃಪೆ. ಮ್ಯಾಲ ವಾಲ್ ಚೂಲಿಲ್ಲ ಅಂತಂದ್ರೆ ಕೆಳಗೆ ನೀರು ಬರಲ್ಲ. ನಿಮ್ದು ಏನು ನಳ ಪೈಪ್ ಇದ್ದಂಗ, ನಳ ತುಕಡಿ, ನೀವು ಅಷ್ಟೇ ಒಂದ್ ಪೈಪಿನ ತುಕಡಿ. ಮ್ಯಾಲ ವಾಲ್ ತಿರುವಿದ್ರ ನಿಮಗ ಭೋಗ ಭಾಗ್ಯಗಳು ಹರಿದು ಬರ್ತಾವ. ಜೀವ ಅಂದ್ರೆ ಒಂದ್ ನಳದ ಪೀಸ್ ಅಷ್ಟೇ ಪೈಪ್. ಅವ ವಾಲ್ ತಿರುವ. ಈಶ್ವರ ಕೃಪೆ ಆದ್ರೆ ಏನೆಲ್ಲ ನಡೀತದ. ಹಂಗಾದ್ರೆ ಮನುಷ್ಯರೇ ಮಕ್ಕಳು ಅಡಿತಿದ್ರ ಅಂತಂದ್ರ ಬಂಜೇರು ಯಾಕಿರ್ತಿದ್ರು? ಮಕ್ಕಳಲ್ಲದವ್ರು ಯಾಕೆ ಇರ್ತಿದ್ರು ಭೂಮಿ ಮೇಲೆ? ಎಲ್ಲದಕ್ಕೂ ಪರಮಾಧಾರ, ಪರಮ ಕಾರಣೀಕರ್ತ ಈಶ್ವರ ಪರಮಾತ್ಮ ರಾಮ. ಅವನ್ ಕೈಯಾಗದ ಇದೆಲ್ಲ, ಅವನ್ ಕೈಯಾಗದ. ನಾವೇನ್ ತಿಳ್ಕೊಂಡಿವಿ? ಆಭಾಸ ಬುದ್ಧಿ ನಮ್ಲಿಂತ ಇದು ನಡೆದದ. ಎಲ್ಲ ಬೀಜ ಹಾಕನ ಗಿಡ ಆಗ್ತದ. ಯಾರು ಬೆಳೆದ್ರು? ನಾನೇ ಬೆಳೆದೀನಿ. ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳು ಇರ್ತಿದ್ರು, ಯಾರ್ಲಿಂತ? ನಾನೇ ಹಡ್ದೀನಿ. ಇವೆಲ್ಲ ಏನದವ? ನಾನೇ ಹಡದೀನಿ ಅಂದ ಕೂಡ್ಲೇನೆ ಮುಂದೆ ಎಷ್ಟು ದುಃಖ ಕೊಡ್ತದೆ ಇದು ಗೊತ್ತದ? ನೀವ್ ಹಡದ್ಮೇಲೆ ಮತ್ತ ಅವೆಲ್ಲ ನಿಮ್ ಕಂಟ್ರೋಲ್ ಆಗಿರ್ಬೇಕು ಪ್ರಯತ್ನ ಮಾಡ್ತೀರಿ, ಅವ್ ಕಂಟ್ರೋಲ್ ಆಗಿರಂಗಿಲ್ಲ. ಅವ್ರ ಭೋಗ ಭಾಗ್ಯ, ಅವ್ರ ಬುದ್ಧಿಯಾಗಿ ಏನೇನ್ ತಂದಿರ್ತಾವ ಅದರಂಗ ಅವು ಬದುಕೋತ ಹೋಗ್ತಿರ್ತಾವ. ಆ ಸಮಯದಲ್ಲಿ ನೀವು ನಂದು ಅನ್ನಂಥದ್ದು ಒಂದು ರೋಗಕ್ಕ ನೀವು ಎಷ್ಟು ತ್ರಾಸ ಮಾಡ್ಕೋತೀರಿ ಗೊತ್ತದ? ಈ ಜಗತ್ತು ಯಾರ್ದು? ಕೆಲಸ ಮಾಡ್ಲಕ್ಕ ಯಾರು ಬೇಕಾಗ್ಯದ? ಈ ಜಗತ್ತಿಗೆ ಕೂಲಿ ಆಳುಗಳು ಬೇಕಾಗ್ಯದ. ದೊಡ್ಡದೊಂದು ಜಗತ್ ಮಾಡ್ಕೊಂಡು ಕೂತ ನಾವು ಬ್ರಹ್ಮ ಲೀಲೆ ಮಾಡೋದಕ್ಕ ಅದಕ್ಕೆ ಕೂಲಿ ಆಳುಗಳು ಬೇಕಾಗ್ಯದ. ಕೂಲಿ ಆಳುಗಳ ಸಲುವಾಗಿ ಅವ ಬ್ರಹ್ಮ ಏನ್ ಮಾಡ್ತಾನ? ಈಶ್ವರ ಯಾರ್ಯಾರಿಗೋ ಕಾಮದಾಟ ಮಾಡ್ಲಕ್ಕತ್ತಾನ. ಮದುವೆ ಮಾಡ್ಕೊರಿ, ಮಕ್ಕಳಾಡಿರಿ. ಎದ್ರ ಸಲುವಾಗಿ? ಎದಕ್ ಮಕ್ಕಳಾಡಿದ್ರಿ? ಅವ್ ಏನ್ ನಿಮ್ಗೇನು ಉಪಯೋಗ ಆಗ್ಯಾವ? ಏನರೇ ನಿಮ್ಮ ಭೋಗಗಳು ನಿಮಗ್ ಉಪಯೋಗ ಆಗ್ಯಾವ ಹೊರತು ಈ ಮಕ್ಕಳು ಏನಾರ ನಿಮಗ್ ಉಪಯೋಗ ಆಗ್ಯಾವ? ಅವು ಏನದ? ತಮ್ಮ ಭವಿಷ್ಯಕ್ಕೆ ತಾವು ಬಡದಾಡ್ಕೋತ ಹೋಗ್ತಿರ್ತಾವ ಅಷ್ಟೇ. ಯಾಕಂದ್ರೆ ಅವ್ರದೊಂದು ಭೋಗ, ಅವ್ರದೊಂದು ಲೀಲೆ. ಅದು ಈಶ್ವರ ಏನ್ ಮಾಡೋದು ಮಾಡ್ತದೆ. ಅದ್ರೊಳಗೆ ನಂದನದು ಏನದ ನಿಮ್ಮ ಮಕ್ಕಳದಾಗ?
ಎಂತ ಸಮಸ್ಯೆ ಆಯ್ತು. ನಂದಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ಈಶ್ವರ ಯಾರ್ಯಾರಿಗೋ ಮಕ್ಕಳು ಆಗಿಲ್ಲಕ್ಕಾಗ್ತಾರ. ಅವು ಮಕ್ಕಳು ದುಡಿತಾವ. ದುಡಿದು ಏನ್ ನಿಮ್ಗೇನ್ರ ಕೊಟ್ಟವೆ ನಾವು, ನಿಮ್ಗೇನ್ರ ಮಾಡ್ತವೆ ನಾವು. ಅವ್ರ ಭವಿಷ್ಯ ಅವಕ್ಕೆ. ಹೀಗಾಗಿ ಅವ ಯಾರ್ಯಾರಿಗೋ ಕಾಮದಾಟ ಹಾಕಿ ಮಕ್ಕಳ ಹಾಕಿ ಅವ ತನ್ನ ಜಗತ್ತಿಗೆ ಕೂಲಿ ಆಳುಗಳಗತ್ತಲೆ ನೀವು ಜಗತ್ತಿಗೆ ಕೂಲಿ ಆಳುಗಳಾಗಿ ಬದುಕಲಾಕತ್ತಿರೋ ನಿಮ್ ಸ್ವಂತ ಆತ್ಮ ಸುಖಕ್ಕೆ ಬದುಕಲಾಕತ್ತೀರಿ. ನೀವೇಟ್ ಬಡದಾಡ್ ಮಾಡಿದ್ರು ಮಂದಿಗೆ ಮಾಡಿ ಸಾಯಕ್ಕೆ ಬಡದಾಡ್ತಿರ್ತೀರಿ. ಯಾರಿಗೆ ಕೊಡ್ಲಾರ್ದಂಗೆ. ಅದಕ್ಕೆ ಇಲ್ಲಿ ನಿಮಗೂ ಒಂದು ಸ್ವಲ್ಪ ಬುದ್ಧಿ ಚೇಂಜ್ ಮಾಡ್ಕೋಬೇಕು. ಇದೆಲ್ಲ ಯಾರ್ದು? ಬ್ರಹ್ಮಂದು. ಕೂಟಸ್ಥ ಅಂತೀರ, ಬ್ರಹ್ಮ ಅಂತಿರೋ, ಏನ್ ಕೂಡಲ ಸಂಗಮನಾಥ ಅಂತಿರೋ, ನಿಮ್ಮದೇ ಒಂದು ಏನಾರ ಹೆಸರು ಇಡ್ತಿರೋ. ಅಂಬಿಗರ ಚೌಡಯ್ಯ ತನ್ನ ಹೆಸರೇ ಇಟ್ಬಿಟ್ಟಾವ ಪರಮಾತ್ಮಗ. ನನ್ನ ಹೆಸರೇ ನಿನಗೆ ಇಟ್ಕೋ ಮಗನೇ, ನಿನ್ಗೆ ಮತ್ತೊಂದು ಹೆಸರೇ ಬೇಡ ಅಂತ ನಾವು. ನಿಮ್ದೇ ಹೆಸರು ಇಡ್ತಿರೋ, ಏನ್ ಮಾಡ್ತೀರಿ ನೋಡ್ರಿ. ಇಟ್ಟು ಎಲ್ಲ ಅವನಿಂದೇ ನಡೆದ. ಯಾರ ತಲೆಗೆ ನಡೆದ ಅವನ ತಲೆಗೆ ನಡೆದ. ಎದರ ಮೂಲಕ ಅವನ ಮೂಲಕನೇ ಮಾಡ್ಕೊಳಕತ್ತಾನೆ. ಇದ್ರಾಗ ನಾನು ಏನೂ ಇಲ್ಲ. ಜ್ಞಾತೃ ಜ್ಞಾನ ಜ್ಞೇಯ ಇವೆಲ್ಲ ಅವನದೇ ಅನ್ನಂತ ಬುದ್ಧಿ ಯಾವಾಗ ಬರ್ಬೇಕಿದು? ಇದಕ್ಕೇನು ರೊಕ್ಕ ಬೇಕಾ ರೂಪಾಯಿ ಬೇಕು? ನಿಮ್ ರೊಕ್ಕ ನಿಮ್ಮಲ್ಲೇ ಇಟ್ಕೋರಿ. ಮತ್ತೆ ಕೊಟ್ಟಿಗಿಟ್ಟಿರಿ ಎಲ್ಲಾರ ಯಾರಿಗಾರ ಒಂದಕ್ಕೆ 4 ಬಡ್ಡಿ ಮಾಡಿ ಗಂಜು ಮಾಡಿ ಗಾಡಿಯಾಗಿಟ್ಟು ಸಾಯ. ನಿಮ್ ರೊಕ್ಕ ಬೇಕೇನ್ರಿ ಬ್ರಹ್ಮಜ್ಞಾನಕ್ಕ? ಇದು ಅನ್ನೋದಕ್ಕೆ ಬೇಕಾ? ಜ್ಞಾತೃವಿಗಾಗಿ, ಜ್ಞಾನಕ್ಕಾಗಿ, ಜ್ಞೇಯಕ್ಕಾಗಿ ಇಂದ ಆಧಾರವಾಗಿರೋನು ಸಾಕ್ಷಿನೇ ಅದನ್ನ. ಈಗ ತ್ರಿಪುಟಿಗಳ ಜ್ಞಾನವಾಗುವ ಸಮಯದಲ್ಲಿ ಸಾಕ್ಷಿಯತ್ತೂ ಬಾಣವಾಗಿರುತ್ತದೆ. ತ್ರಿಪುಟಿ ಅಂದ್ರೆ ಜ್ಞಾತೃ ಜ್ಞಾನ ಜ್ಞೇಯ. ಯಾರಿಗೆ ಆ ಜ್ಞಾನವಾಗಿದೆಯೋ ಸ್ಥಿರವಾಸನೆಗೆ ಅಂತಃಕರಣಕ್ಕೆ ನಿಮ್ಮ ಒಳಗ ಒಂದು ಇಂಟರ್ನಲ್ ತತ್ವ ಅದಲ್ಲ, ಅದಕ್ಕೆ ಅರ್ಥ ಆಗ್ತಿರ್ತದ ಒಳಗಿನ ಭಾಗಕ್ಕ. ಅದಕ್ಕೆ ಒಳಗಿಂದಕ್ಕೆ 108 ಹೆಸರು ಇರ್ತಾರೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ, ಆಸಕ್ತಿ, ಸ್ಥಿರವಾಸ ಎಲ್ಲ ಒಳಗಿನವೇ ಇವೆಲ್ಲ. ಇವಕ್ಕೇನು ಜ್ಞಾನ ಆಗ್ತದ ಅದಕ್ಕೆ ಜ್ಞಾತೃ ಅಂತಾರ. ಅದು ಹೊರಗೋಗಿ ಯಾವ ವಸ್ತುವಿನ ಜೊತೆಗೆ ಸಮಾನ ಆಕಾರ ತಾಳ್ತದ ವೃತ್ತಿ, ವಿಷಯಾಕಾರ ವೃತ್ತಿಯಿಂದ ನಿಮಗೇನು ಉಂಟಾಗ್ತದ ಅದು ಏನಪ್ಪಾ ಅಂತಂದ್ರೆ ಜ್ಞಾನ. ಮುಂದೇನಾಯ್ತು? ಯಾವ ವಸ್ತುವಿನ ಸಮಾನಾಕಾರ ತಾಳ್ತದ? ಘಟದ ಸಮಾನಾಕಾರ, ಪಾಠದ ಸಮಾನಾಕಾರ, ರಾಜ್ಯವಿನ ಸಮಾನಾಕಾರ, ಸರ್ಪದ ಸಮಾನಾಕಾರ. ನಿಮ್ಮ ವೃತ್ತಿ ಯಾವಾಗ ಆಕಾರ ತಾಳ್ತದ ಅದು ಏನದ? ಜ್ಞೇಯ ವಸ್ತು, ಜ್ಞೇಯ. ಆಭಾಸ ಸಹಿತವಾದ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಹೊರಟು ಘಟ, ರಾಜ್ಯ ಮೊದಲಾದ ವಿಷಯಗಳನ್ನು ಪ್ರಕಾಶಿಸುತ್ತದೆ. ನೀವು ಯಾವ ವಸ್ತುವಿಗೆ ಲಕ್ಷ್ಯ ಕೊಡ್ತೀರಿ ಆ ವಸ್ತುವನ್ನು ಇದು ಪ್ರಕಾಶ ಮಾಡ್ತದೆ. ಈಗ ಒಂದು ಘಟದ ಜ್ಞಾನವಾಗಬೇಕಾದರೆ ಘಟ ಹೊರಗಿದೆ, ಅಂತಃಕರಣ ವೃತ್ತಿ ಹೊರಗೆ ಇದೆ. ವೃತ್ತಿ ಇಲ್ಲದೆ ಜ್ಞಾನ ವ್ಯವಹಾರ ಮಾಡುವುದಿಲ್ಲ. ವೃತ್ತಿ ಇಲ್ಲಂದ್ರೆ ಜ್ಞಾನ ಮಾಡಕ್ಕಾಗಂಗಿಲ್ಲ. ಅದಕ್ಕೆ ಜ್ಞಾನದ ವ್ಯವಹಾರ ಅಂದ್ರೆ ಏನು? ಅದರದ್ದು ಆಕಾರ ತಾಳ್ಬೇಕಲ್ಲ, ಹೋಗಿ ಆ ವ್ಯವಹಾರ ಆಗಂಗಿಲ್ಲ. ಆ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೊರಬಂದು ಘಟದ ಪರ್ಯಂತರವಾಗಿ ಹೋಗುತ್ತದೆ. ಘಟದ ಪರ್ಯಂತರ ಹೋಗ್ಬೇಕಾದ್ರ ಎಷ್ಟು ವೃತ್ತಿಗಳದಾವ ನಿಮ್ಮೊಳಗ? ನಿಮ್ಮ ಸಾಕ್ಷಿ ಒಳಗ ಎಷ್ಟು ವೃತ್ತಿಗಳದಾವ? ಯಾವ್ಯಾವ? ಚಿದಾಭಾಸ ಗುರುತಿಸ್ತ ನಾವು ಜೀವ. ವೃತ್ತಿ ಬಗ್ಗೆ ಹೇಳಕತ್ತೀನಿ. ಚೇತನ ಅಂತಂದ್ರೆ ಅದು ಬ್ರಹ್ಮ. ವೃತ್ತಿ ಬಗ್ಗೆ ಅಷ್ಟೇ ಮಾತಾಡ್ಲಕತ್ತೀನಿ ನಾನು. ಅಲ್ಲಿ ಹೋಗಿ ಅದರ ಆಕಾರ ತಾಳೋದು ಅಂತಃಕರಣ. ಒಂದು ಅಂತಃಕರಣ, ಇನ್ನ ಒಂದು ಅವಿದ್ಯೆ. ಅಂತಃಕರಣ ವೃತ್ತಿ ಎರಡೇ ಈಗಿರೋವು. ಎಲ್ಲರ ಬಲ್ಲಿಯೂ ಇರ್ತಾವ.
ಬೆಳಕಿದ್ದಾಗ ಅಂತಃಕರಣ ವೃತ್ತಿ ಕೆಲಸ ಮಾಡ್ತದೆ, ಬೆಳಕಿರ್ಲಾರ್ದಾಗ ಅವಿದ್ಯಾ ವೃತ್ತಿ. ಬೆಳಕಿದ್ದಾಗ ರಜ್ಜುವಿನ ಗುರುತಿಸ್ತದೆ ಚಿದಾಭಾಸ, ಬೆಳಕಿಲ್ಲದಾಗ ಅವಿದ್ಯಾ ವೃತ್ತಿ ಹೋಗಿ ಆ ರಜ್ಜುವಿನ ಬದಲಿ ಹಾವು ಅಂತ ತಿಳ್ಕೊಳ್ತದೆ. ಇವೆರಡೇ ಗೊತ್ತು, ಹೌದಾ? ಅಂತಃಕರಣ ವೃತ್ತಿ ಅವಿದ್ಯಾ ವೃತ್ತಿ, ಅಂತಃಕರಣ ವೃತ್ತಿ ಅವಿದ್ಯಾ ವೃತ್ತಿ, ಇವೆರಡೇ ವೃತ್ತಿ ಅದಾವ ನಿಮ್ಮೊಳಗ. ನೀವೆಲ್ಲ ಇಡೀ ವಿಶ್ವದೊಳಗೆ ಅತ್ಯಂತ ದೊಡ್ಡ ಪುಣ್ಯವಂತರು, ಮಹಿಮಾಶಾಲಿಗಳು, ಅಪಾರ ಮಹಿಮಾಶಾಲಿಗಳು. ನಿಮ್ಗಿಂತ ದೊಡ್ಡ ಮಹಿಮಾಶಾಲಿಗಳು ಯಾರಿಲ್ಲ ಭೂಮಿ ಮೇಲೆ. ಅಂಥವ್ರು ಬಂದು ನೀವೇನ್ ಮಾಡಿರಿ, ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ನಿಮ್ಮ ಒಳಗ ಸಾಕ್ಷಿ ಒಳಗ ಸಾಕ್ಷಿಯನ್ನು ಈ ವೃತ್ತಿಗಳು ಯಾವುದನ್ನು ಆಧರಿಸಿರ್ತಾವ? ಅಂತಃಕರಣ ವೃತ್ತಿ, ಅಂತಃಕರಣ ವೃತ್ತಿ ಮತ್ತು ಅವಿದ್ಯಾ ವೃತ್ತಿ ಸಾಕ್ಷಿಯನ್ನೇ ಆಧರಿಸಿರ್ತಾವ. ನಿಮ್ಮ ಒಳಗೇನು ಸಾಕ್ಷಿ ಅದಲ್ಲ, ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಅದಲ್ಲ, ಸಾಕ್ಷಿ ಒಳಗೆ ಆಧರಿಸಿರ್ತಾವ. ಈಗ ಸದ್ಗುರುನಾಥ ಒಂದ್ ಏನ್ ಮಾಡ್ಲಕತ್ತಾನ, ಇನ್ನ ಒಂದು ವೃತ್ತಿ ತಯಾರು ಮಾಡಿ ಆ ಸಾಕ್ಷಿಯ ಆಧಾರದಲ್ಲಿ ಇನ್ನ ಒಂದು ವೃತ್ತಿ ತಯಾರು ಮಾಡ್ಲಕತ್ತಾನ. ಅಂತಃಕರಣ ವೃತ್ತಿ ಅವಿದ್ಯಾ ವೃತ್ತಿ ಇದು ಲೌಕಿಕ ಸಂಬಂಧಪಟ್ಟದ್ದು. ಸದ್ಗುರುನಾಥ ಮೂರನೇ ವೃತ್ತಿಯನ್ನ ತಯಾರು ಮಾಡ್ಲಕತ್ತಾನ. ಯಾವ ವೃತ್ತಿ ಅದು? ಸಾಕ್ಷಿ ಭಾನದ ವೃತ್ತಿ, ಅದು ಹೊರ ಜಗತ್ತನ್ನು ಗುರುತಿಸುವ ವೃತ್ತಿ. ಸಾಕ್ಷಿ ಭಾನದ ವೃತ್ತಿ ಅಹಂ ಬ್ರಹ್ಮ, ನಾನು ಬ್ರಹ್ಮ ಇದೀನಿ ಅಂತ ತನ್ನನ್ನು ತಾನು ಗುರುತಿಸುವ ವೃತ್ತಿ ತಯಾರು ಮಾಡಕತ್ತಾನ. ಹೊರ ಜಗತ್ತನ್ನು ಗುರುತಿಸೋದಕ್ಕೆ ನಿಮಗ ಅಂತಃಕರಣ ವೃತ್ತಿ ಮತ್ತೆ ಅವಿದ್ಯಾ ವೃತ್ತಿಗಳು ಹೊರ ಜಗತ್ತನ್ನ ಗುರುತಿಸೋದು. ಇಲ್ಲಿ ತನಕ ಅದೇ ಮಾಡ್ಕೊತ ಬಂದಿರಿ. ಈಗ ನಿಮ್ಮನ್ನು ನೀವು ಗುರುತಿಸ್ಬೇಕು. ನಾನ್ಯಾರು ಅಂದ್ರೆ ನಾನು ಬ್ರಹ್ಮ ಅದೀನಿ ಅನ್ನ ವೃತ್ತಿಯನ್ನ ಸದ್ಗುರುನಾಥ ತಯಾರು ಮಾಡ್ಲಕ್ಕತ್ತಾನ. ಅದಕ್ಕೆ ಜ್ಞಾನದ ಕಣ್ಣು ಅಂತಾರ. ಕಣ್ಣುಗಳು ಹೌದಾ ಇಲ್ಲ? ವೃತ್ತಿಗಳು ಅಂದ್ರ ನೋಡ್ಲಕ್ ಹೋಗವು ಆಕರ್ತಾಳಕ್ಕೆ. ಅವಿದ್ಯೆಯ ಕಣ್ಣು, ಅಂತಃಕರಣದ ಕಣ್ಣು. ಈಗೇನ್ ಮಾಡೋಣ, ಜ್ಞಾನದ ಕಣ್ಣು ಕೊಡ್ಲಕತ್ತಾನ. ನಾನು ಬ್ರಹ್ಮ ಅದೀನಿ ಅಂತ ತಿಳ್ಕೊರೋ ಮಾರಾಯ. ಜಗತ್ತಿನ ಎಲ್ಲ ವಸ್ತುಗಳು ತಿಳ್ಕೊಂಡು ಏನ್ ಮಾಡ್ತಿ, ನೀ ಬ್ರಹ್ಮದಿ ಅಂತ ತಿಳ್ಕೋ. ಇದು ಜ್ಞಾನದ ಕಣ್ಣು. ಯಥಾ ದೃಷ್ಟಿ ತಥಾ ಸೃಷ್ಟಿ. ನೀನು ಬ್ರಹ್ಮನಾಗಿ ನೀನು ಬ್ರಹ್ಮ ದೃಷ್ಟಿಯಿಂದ ಜಗತ್ತನ್ನ ನೋಡಿದರೆ ಜಗತ್ತು ಹೆಂಗೆ ಕಾಣ್ತದ? ಬ್ರಹ್ಮ ಸ್ವರೂಪನೇ ಅದ. ಇಡೀ ಬ್ರಹ್ಮಾಂಡ ಬ್ರಹ್ಮ ಸ್ವರೂಪನೇ ಅದ. ಬ್ರಹ್ಮನೇ ಬ್ರಹ್ಮಾಂಡ ಆಗ್ಯಾನ. ಬ್ರಹ್ಮನೇ ಉಪಯುಕ್ತ ಚೇತನ ರೂಪದಲ್ಲಿ ಅದನ್ನ ಇಲ್ಲ ಬ್ರಹ್ಮಾಂಡದಾಗ. ಆ ಬ್ರಹ್ಮಾಂಡದೊಳಗಿರುವ ಬ್ರಹ್ಮನನ್ನ ಕಾಣಬೇಕಾದ್ರೆ ನಿಮ್ಮ ಅಂತಃಕರಣದೊಳಗಿರುವ ಸಾಕ್ಷಿಯನ್ನ ನೀವು ಧ್ಯಾನ ಮಾಡ್ಕೋಬೇಕಾಗ್ತದೆ. ನಾನು ಬ್ರಹ್ಮ ಅಂತೇಳಿ ತಿಳ್ಕೊಂಡು ಬ್ರಹ್ಮ ದೃಷ್ಟಿಯಿಂದ ನೀವು ಬ್ರಹ್ಮಾಂಡವನ್ನ ಕಂಡ್ರಿ ಅಂತಂದ್ರೆ ಆ ಬ್ರಹ್ಮಾಂಡ ಬ್ರಹ್ಮ ಸ್ವರೂಪವಾಗಿ ಕಾಣ್ತದೆ. ಬ್ರಹ್ಮನಿಗೆ ನೀವು ಎಷ್ಟು ಗೌರವ ಇಟ್ಟಿರಿ, ಎಷ್ಟು ಭಕ್ತಿ ಇಟ್ಟಿರಿ, ಬ್ರಹ್ಮನನ್ನ ನೀವು ಹೆಂಗ್ ತಿಳ್ಕೊಂಡಿರಿ, ಹಾಗ ನಿಮಗೆ ಅದು ಜಗತ್ತು ಬ್ರಹ್ಮ ಆಗಿ ಕಾಣ್ತದೆ. ಇಡೀ ಜಗತ್ತಿನ ಬಗ್ಗೆ ನಿಮಗೆ ಭಕ್ತಿ ಪ್ರೀತಿ ಏನು ಅದೆಲ್ಲ ಬರ್ತದೆ. ದಯೆ ಕ್ಷಮೆ ಸಹನೆ ದೈವಿ ಗುಣಗಳು ಬರ್ತಾವ. ಅವಾಗ ಅದಕ್ಕೆ ಏನ್ ಮಾಡಬೇಕು? ಗುರು ಕೊಡ ವೃತ್ತಿ ಯಾವಾಗ ಇನ್ನೊಂದು ಕಣ್ಣು ಕೊಡ್ತಾನ, ಜ್ಞಾನದ ಕಣ್ಣು. ಅದು ಅಹಂ ಬ್ರಹ್ಮ. ಅಹಂ ಬ್ರಹ್ಮ ಕಣ್ಣಿನಿಂದ ನೀವು ನೋಡಿದಿರಿ ಅಂತಂದ್ರೆ ನೀವೇನೇನ್ ನೋಡ್ತೀರಿ? ಅದು ಸರ್ವಂ ಬ್ರಹ್ಮ. ಹೌದಾ? ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಇದು ಮೂರನೇ ವೃತ್ತಿ. ಒಂದು ಅಂತಃಕರಣ ವೃತ್ತಿ, ಎರಡನೇದ್ದು ಅವಿದ್ಯಾ ವೃತ್ತಿ. ಇದು ಲೌಕಿಕ ವ್ಯವಹಾರಗಳಿಗಾಗಿ.
ಆಧ್ಯಾತ್ಮಿಕ ವ್ಯವಹಾರಕ್ಕಾಗಿ ಸದ್ಗುರುನಾಥ ಏನ್ ಕೊಡ್ಲಕತ್ತನ? ಜ್ಞಾನದ ಕಣ್ಣು ಕೊಡ್ಲಕತ್ತನ. ಆ ಜ್ಞಾನದ ಕಣ್ಣಿನ ಮೂಲಕ ನೀವು ಏನ್ ತಿಳ್ಕೋಬೇಕಾಗ್ಯದ? ನಿಮ್ಮನ್ನು ನೀವು ಮೊದಲು ತಿಳ್ಕೋಬೇಕಾಗ್ಯದ ಅಹಂ ಬ್ರಹ್ಮ. ಆ ಅಹಂ ಬ್ರಹ್ಮ ಎನ್ನುವ ವೃತ್ತಿಯಿಂದ ನೀವು ಹೊರಗೆ ಹೋಗಿ ಹೊರಜಗತ್ತನ್ನ ಏನೆಲ್ಲ ನೋಡ್ತಿರಲ್ಲ, ಇಂದ್ರಿಯ ದ್ವಾರ ಹೊರಗೆ ಹೋಗ್ತದ. ಅಹಂ ಬ್ರಹ್ಮ ಎನ್ನುವ ವೃತ್ತಿ ಹೊರಗೆ ಹೋಗಿ ಏನೇನು ನೋಡ್ತದ ಅದೆಲ್ಲ ಒಟ್ಟು ಸರ್ವಂ ಬ್ರಹ್ಮ. ಎಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಸರ್ವಂ ಬ್ರಹ್ಮ. ಪಾಠ ಮುಗಿತ. ಇನ್ನ ಇದ್ರಾಗ ಏನ್ ಕೆದರಾಡ್ಬೇಕ? ಇನ್ನ ಏನ್ ಹೇಳ್ಬೇಕು? ಜ್ಞಾತ್ರ, ಜ್ಞಾನ, ಜ್ಞೇಯ ಎಲ್ಲನೂ ಬ್ರಹ್ಮ. ಸಾಕ್ಷಿ ಇರ್ಲಿಲ್ಲ ಅಂತಂದ್ರೆ ಈ ಯಾವುದೂ ಕೆಲಸ ಮಾಡಂಗಿಲ್ಲ. ಸಾಕ್ಷಿ ಅಂದ್ರೆ ಒಂದೇ, ಬ್ರಹ್ಮ ಅಂದ್ರೆ ಒಂದೇ. ಇದರ ಮುಂದಿನ ಭಾಗ ನಾಳೆ ಸಂಜೆ ದೇವರು ಕೂಡಿಸಿ ಕೊಟ್ರೆ ಕುಂತು ಬಗೆಹರ್ತಮ್ಮ. ಇವತ್ತು ಟೈಮ್ ಆಯ್ತು, ಮುಗಿಸ್ಬಿಡ. ಮೂರನೇ ಕಣ್ಣು ಮುಕ್ಕಣ್ಣ. ಮೂರನೇ ಕಣ್ಣು ಅಂದ ಕೂಡಲೇ ತೆಂಗಿನಕಾಯಿ 3 ತೂತ ಅದಾವ. ಮತ್ತೆ ಯಾವ್ದೋ ಶಿವಪ್ಪಗೆ 3 ಕಣ್ಣದವ. ನಡುಬರ್ಕೆಂದು ಬೆಂಕಿ ಕಣ್ಣು. ಬೆಂಕಿ ಕಣ್ಣು ಅಲ್ರು, ಅದು ಜ್ಞಾನದ ಕಣ್ಣದು, ಬ್ರಹ್ಮಜ್ಞಾನದ ಕಣ್ಣು, ಜ್ಞಾನಾಗ್ನಿಯ ಕಣ್ಣು, ಅಜ್ಞಾನವನ್ನ ನಾಶ ಮಾಡುವಂತ ಕಣ್ಣದು. ಬೆಂಕಿ ಅವನ ತೆರದ್ ಕಣ್ಣು ತೆರ ಸುಟ್ಟೋತಾರ. ಏನ್ ಯಾರು ಸುಟ್ಟೋತಾರ? ನಿಮ್ಮ ಆಭಾಸ ಬುದ್ಧಿ ಸುಟ್ಟೋಗ್ತದ. ಚಿದಾಭಾಸನ ಬುದ್ಧಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಏನದವಲ್ಲ ಚಿದಾಭಾಸನ ಬುದ್ಧಿ, ಅಹಂಕಾರ, ಮಮಕಾರ ಅವು ಸುಟ್ಟೋತಾವ. ಕಣ್ಣು ತೆರೆದ್ರೆ ಶಿವ 3ನೇ ಕಣ್ಣು ತೆರೆದು ಸುಟ್ಟೋತ. ಯಾರು ಸುಡ್ತಾರ? ಏನ್ ಸುಡಬೇಕಾಗ್ಯದ ಅದು ಸುಡ್ತಾರ ಜ್ಞಾನಾಗ್ನಿಯ ಮೂಲಕ. ಅದಕ್ಕೆ ಇದು 3ನೇ ಕಣ್ಣು ಕೊಡ್ಲಕತ್ತಾನ ಪರಮಾತ್ಮ ನಿಮಗೆ. ಆ 3ನೇ ಕಣ್ಣಿನಿಂದ ವ್ಯವಹರಿಸಬೇಕು. ಅಹಂ ಬ್ರಹ್ಮ ಅನ್ನೋ ಕಣ್ಣು ಧಾರಣೆ ಮಾಡ್ಬೇಕಲ್ಲ, ಕೊಡ್ತಾನ. ನೀವು ಧಾರಣೆ ಮಾಡ್ಬೇಕಲ್ಲ. ಕೊಡವನ್ನೇನು ಕೊಡ್ತಾನ ಕರೆ, ನೀವು ಧಾರಣೆ ಮಾಡಿ ಅದರಿಂದ ನೀವು ಏನ್ ಮಾಡ್ಬೇಕು? ಸರ್ವಂ ಬ್ರಹ್ಮ ಎನ್ನುವ ದೃಶ್ಯವನ್ನು ನೋಡ್ಬೇಕು. ಸರಳದನ್ರಿ ಪಾಠ? ಸರಳ ಇಲ್ಲ, ಏನ್ ಬಹಳ ಹಾರ್ಡ್ ಅಂತ. 3ನೇ ಕಣ್ಣ ನೀವೇ ಮುಕ್ಕಣ್ಣಗಳು. ಎದಕ್ ಬೇಕು ವಿಚಾರ? ಕೆರೋಸಿನಾಗ ಬೆಂಕಿ ಹಚ್ಚಿಬಿಟ್ರಿ, ಮುಗಿತ್ ಸಾಕು. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ 3ನೇ ಕಣ್ಣು ಸಿಕ್ತು. ಧನ್ಯವಾದ. ನಿನ್ನ ಕಲಿ ಓದೋದು ಬೇಡ, ನಿನ್ನ ಶಾಸ್ತ್ರ ಎಷ್ಟು ಓದಿದ್ರು ಇಷ್ಟೇ ಅದನ್ನ ಮನೆ ಬರ ಅಂತ ಹೇಳಿ ಬಿಸಾಕ್ಬಿಟ್ರಿ. ಇದು ಮೊದಲು ಧರಿಸ್ಬೇಕು ನೀವು. ಅದು ಧರಿಸಿದ್ಮೇಲೆ ಇವೆಲ್ಲ ಮಾಡ್ಬೇಕು. ಇನಾಮದಾರನ್ನ ಮರ್ತು ಬಿಡ್ರಿ, ಈ ಶಾಸ್ತ್ರ ಸತ್ಸಂಗ ಎಲ್ಲ ಮರ್ತು ಬಿಡ್ರಿ. 3ನೇ ಕಣ್ಣಲ್ಲಿಂದ ವ್ಯವಹಾರ ಮಾಡೋದು ಕಲ್ತ್ರಿ, ಮುಗಿತು. ನಾಳೆಗೆ ಇದರ ಮುಂದಿನ ಭಾಗ ಸಂಪೂರ್ಣ ಆಗ್ತದೆ. ನಾಳೆಗೆ ಮತ್ತೆ ಬರ್ತೀವಿ. ಒಂದ್ ಸ್ವಲ್ಪ ನಾಳೆ ಅವಕಾಶ ಕೊಡ್ರಿ. 7 ಗಂಟೆ ನಂತರ 8 ಆಗ್ತದೆ, 8:30 ಆಗ್ತದೆ, ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ನಾಳೆ. ಅದಾಯ್ತಂತಂದ್ರೆ ಇಷ್ಟು ದಿವಸ ಏನ್ ಗ್ರಹಣ ಹಿಡಿದದ ಆ ಗ್ರಹಣ ಬಿಡ್ತದೆ ನಾಳೆಗೆ. ಸಾಕ್ಷಿ 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 ಅಂತ ಮತ್ತೆ ಮುಂದೆ ಹೋಗೋಣ. ಅಂತಃಕರಣ ವೃತ್ತಿ, ಅವಿದ್ಯಾ ವೃತ್ತಿ, ಇವತ್ತ ಅಹಂ ಬ್ರಹ್ಮ. ಗುರು ಕೊಡುವ ಕಣ್ಣವದು ಅಹಂ ಬ್ರಹ್ಮ ಅನ್ನೋ ಕಣ್ಣು ಕೊಡ್ತಾನೆ. ನಾನು ಯಾರು? ನಾನು ಬ್ರಹ್ಮ. ಆ ಬ್ರಹ್ಮನ ಕಣ್ಣಿನಿಂದ ಕಂಡಿದ್ದೆಲ್ಲ ಬ್ರಹ್ಮನೇ. ಯಥಾ ದೃಷ್ಟಿ ತಥಾ ದೃಷ್ಟಿ. ನೀವು ಆಭಾಸದ ಕಣ್ಣಿನಿಂದ ನೋಡಿದ್ರೆ ಅಲ್ಲಿ ಗಂಡು ಹೆಣ್ಣು, ಶ್ರೀಮಂತ ಬಡವ, ಮತ್ತೇನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇಂಡಿಯಾ, ಪಾಕಿಸ್ತಾನ, ಮತ್ತೆ ಸನ್ಯಾಸಿ, ಗೃಹಸ್ಥ, ಮತ್ತೇನೇನದವಲ್ಲ ಅವೆಲ್ಲ ವ್ಯತ್ಯಾಸ 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 ನಾನಾ ರೀತಿಯ ನಾಮರೂಪಗಳ ದರ್ಶನ ಆಗ್ತದೆ. ಅದೆಲ್ಲ ಚಿದಾಭಾಸನ ವ್ಯವಹಾರ, ಅಜ್ಞಾನದ ವ್ಯವಹಾರ. ನೀವು ಬ್ರಹ್ಮ ಅಂದ್ಮೇಲೆ ಸನ್ಯಾಸಿನೂ ಬ್ರಹ್ಮನೇ, ಬ್ರಾಹ್ಮಣನು ಬ್ರಹ್ಮನೇ, ಶೂದ್ರನು ಬ್ರಹ್ಮನೇ, ಗೃಹಸ್ಥನು ಬ್ರಹ್ಮನೇ, ಹೆಣ್ಣು ಬ್ರಹ್ಮನೇ, ಗಂಡು ಬ್ರಹ್ಮನೇ, ಭಾರತೀಯನು ಬ್ರಹ್ಮನೇ, ಪಾಕಿಸ್ತಾನ ಬ್ರಹ್ಮನೇ, ಎಲ್ಲ ಒಟ್ಟು ಬ್ರಹ್ಮನೇ. ಏನೇನು ವ್ಯತ್ಯಾಸ
ವಯಸ್ಸಾದ ಮುದುಕನು ಬ್ರಹ್ಮನೇ, ಯೌವನದಾಗಿರುವ ಯುವಕನು ಬ್ರಹ್ಮನೇ, ಇನ್ನ ಈಗ ಹುಟ್ಟಿದ ಬಾಲಕ ಕೂಸನು ಬ್ರಹ್ಮನೇ. ಯಾವುದು ಏನು ಇಲ್ಲ, ಬ್ರಹ್ಮ ಬಿಟ್ಟು ಮತ್ತೊಂದೇನೇನು ಇಲ್ಲ. ಅದು ಆನಂದ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಮೋಕ್ಷ ಆಗದು ಅಲ್ಲೇ ಅದ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ವೃತ್ತಿ ಒಳಗ ಅಹಂ ಬ್ರಹ್ಮ ಅನ್ನೋದು ಗುರು ಹೇಳ್ತಾನ, ಸರ್ವಂ ಬ್ರಹ್ಮ. ಆ ದೃಷ್ಟಿಯಿಂದ ನೀವು ನೋಡಿ, ನೀವು ಮೋಕ್ಷ ಹೊಂದಬೇಕಾಗಿದ್ದು, ಪ್ರಾಕ್ಟೀಸ್ ಮಾಡಬೇಕಾಗಿದ್ದು ನಿಮ್ಮ ಕೆಲಸ. ನೀವು ಮಾಡಬೇಕಾದ ಪ್ರಾಕ್ಟೀಸ್ ನೀವು ಮಾಡಲಿಲ್ಲ ಅಂತಂದ್ರೆ ಹೇಳಿದ ಪಾಠದ ಮೇಲೂ ಅಲಕ್ಷ್ಯ, ಪಾಠ ಹೇಳೋ ಮಾಸ್ತರದ ಮೇಲೂ ಅಲಕ್ಷ್ಯ ಮಾಡಿದ್ರೆ ನಿಮ್ಗೆ ಎಂದು ಪಾಠದ ಬರ್ತದೆ, ಎಂದು ಉದ್ಧಾರ ಆಗುತ್ತೆ. ಲಕ್ಷ್ಯ ಕೊಡಬೇಕು, ಉತ್ಸಾಹ ಇರಬೇಕು. ಒಂದು ವಾಕ್ಯ ಇಲ್ಲಿದು ಪಾರ ಆಯ್ತು ಅಂತಂದ್ರೆ 24 ತಾಸಿನೊಳಗೆ ಅದನ್ನ ಕಾರ್ಯಗತ ಮಾಡಬೇಕು. ಒಂದು ಟಿವಿ ತಂದು ಪ್ಯಾಕ್ ಮಾಡಿ ಹಂಗೇ ಮನೆಗೆ ಇಟ್ಕೊಂಡು ಕುಂತೀರ ಎಂದರೆ ಟೆಕ್ನಿಷಿಯನ್ ಬರ್ಲಿಲ್ಲ ಅಂತಂದ್ರೆ ಫೋನ್ ಮಾಡಿ ಕರಿತೀರಿ, ನಾವು ಬರ್ರಿ, ಎಷ್ಟು ದಿನ ಇಟ್ಕೊಂಡು ಕೂತೀವಿ, ಬರ್ರಿ ಇದು ಓಪನ್ ಮಾಡ್ರಿ, ಇದು ಚೆಕ್ ಮಾಡ್ರಿ ಅಂತ ಕರಿತೀರ ಇಲ್ಲ? ಒಂದು ವಸ್ತುಗಳು ಹಂಗೆ ಇಟ್ಕೊಂಡು ಕುಂದಿರ್ತಾರೆ 15 ದಿವಸದಗಟ್ಲೆ. ಜೀವನ ಉತ್ಸಾಹ ಇರ್ಬೇಕು, ಅದಕ್ಕೆ ಜೀವನ ಅಂತಾರೆ. ಉತ್ಸಾಹ ಇರ್ಲಿಲ್ಲ ಅಂತಂದ್ರೆ ಅದೇನು ಶವ, ಅದಷ್ಟೇ. ಶಿವ ಇಲ್ಲ, ಅಲ್ಲಿ ಶವಗಳದಂತ ಲೆಕ್ಕ. ಶವ ಹತ್ತಿರೋ ಶಿವ ಹತ್ತಿರೋ ಶಿವ ಆಗ್ಬೇಕು. ಶವ ಆಗಿದ್ರೆ ಏನಾಗ್ತದೆ? ಶವ ಸಂಸ್ಕಾರ ಆಗ್ತದೆ ಅಷ್ಟೇ. ಶವ ಆದ್ರೆ ಏನು ಮಾಡಕ್ಕಾಗಲ್ಲ. ಶವ ಸಂಸ್ಕಾರ ಹೆಣಗಳಿಗೆ ಏನ್ ಮಾಡಕ್ಕಾಗಲ್ಲ. ಶಿವ ಆದ್ರೆ ಒಂದು ದೊಡ್ಡ ಗೌರವ. ಏನ್ ಮಾಡ್ತೀರಿ ನಿಮಗೆ ಬಿಟ್ಟದ್ದು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿ. ಮುಂದೇನ್ ಮಾಡ್ತೀರಿ ಮಾಡಿ. ಏನು ಮಾಡಿದ ಪಾಠದ ಅಂಶಗಳನ್ನೇ ಮತ್ತೆ ನಮಗೆ ಮನನ ಮಾಡಿಕೊಟ್ರು. ಅಂತಃಕರಣ ಬಯಸಲಿಲ್ಲ. ವಿಷಯ ಜ್ಞಾನದ ಕುರಿತು ಸಾಕ್ಷಿ ಮೂಲಕ ಸಾಕ್ಷಿಗಾಗಿ ಸಾಕ್ಷಿಯೇ ನಮಗೆ ತಿಳ್ಕೊಳ್ಳುವುದನ್ನು ಕೂಡ ನಮಗೆ ತಿಳಿಸಿಕೊಟ್ಟರು. ಕಳಿಸಿದಾಗ ಅಂತಃಕರಣ ವೃತ್ತಿ ಗುರುತಿಸುವುದ ಬೆಳಕಿರಿದಾಗ ವಿದ್ಯಾವೃತ್ತಿ ಕೆಲಸ ಮಾಡ್ತಿದ್ರು. ವೃತ್ತಿಗಳು ಸಾಕ್ಷಿನೇ ಉಲ್ಲಂಘನೆ ಹೇಳುತ್ತೆ. ಇನ್ನೊಂದು ವೃತ್ತಿ ಅದು ಸದ್ಗುರುನಾಥನ ಕೃಪೆಯಿಂದ ನಮಗೆ ಉಂಟಾಗ್ತದೆ. ಅದು ಸಾಕ್ಷಿ ಬಾನದ ವೃತ್ತಿ ಅಂತೇಳಿ 3 ಥರದ ವೃತ್ತಿಗಳು ಅದಲ್ಲ ಅಂತೇಳಿ ಇವು ಅಂತಃಕರಣ ವೃತ್ತಿ ಮತ್ತು ವಿದ್ಯಾವೃತ್ತಿಗಳು ಇವು ಲೌಕಿಕ ವ್ಯವಹಾರದ ಸಲುವಾಗಿ ನಮಗೆ ಬೇಕಾಗ್ತದೆ. ಮತ್ತು ಸಾಕ್ಷಿ ಬಾನದ ವೃತ್ತಿ ಇದು ಪಾರಮಾರ್ಥಿಕವಾಗಿ ನಮಗೆ ಬೇಕಾಗ್ತಾವೆ ತಿಳ್ಕೊತದ ಅಂತ ವಿಷಯವನ್ನು ನಮ್ಗೆಲ್ಲ ತಿಳಿಸಿಕೊಟ್ರು ಗುರುಗಳ ಗುರುಗಳಿಗೆ. ಈಗ ಮಂಗಳಾಚರಣೆ ಯುದ್ಧ ಬ್ರಹ್ಮನಿಷ್ಠ ಗುರುಗಳಾದಂತ ಮಾಂತೈ ಪಾಟೀಲ್ ಗುರುಗಳಿಂದ ಎದುರು ಗುರುಗಳ ನಿಜಾನಂದ
ಬೆಳಗಿರಿ ನಿಶ್ಚಲ ಸಾತ್ಮುಖೇ ಅಜಾರ ಹರಿಕಾದಾರಗೆ ತಾನ ನಮ್ಮ ಸದ್ಗುರುವರ ಆಹ್ವಾನಿಗೆ ಅತಿಗಾನದ ಕರಿಗರುವನು ತೊಳಿಗತ್ತಿಗನಿಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ ಅಜಾರ ಹರಿಗಾಧಾರ ಮೇಧಾನಾದ ಪರಮ ಸದ್ಗುರುವರನಿಗೆ ಕಟಿಗಾನದ ನರ ಸರಿಗರುವನು ತೋರಿದ ಕೀರನಿಗೆ ಕುತಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ನಿಜವನ್ನು ಬೋಧಿಪಗೆ ಷಡ್ದರ್ಶನದ ಸಾರವಗೀರಿದ ಇತ್ತಿ ಪ್ರಕಾಶಕಗೆ ಅತ್ಯುತ್ತಗಲದ ಮತ್ತೊಂದರ ತತ್ವವ ತಿಳಿಸಿದವರಿಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರಸರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ವಾದಯ ಕೆಳಚಿದಗೆ ಅಚರಾದ್ವಯ ನಿಜ ನಿರುಪಮಣಿರ್ಗುಣ ಪರಮಾಚಾರ್ಯರಿಗೆ ಪರಮ ದಯಾನಿಧಿ ಸಾಧು ಗುರುವಿನ ಮುದಾಮೃತ ಸುತಗೆ ಪರಪಣವಾತ್ಮಕ ನಿಗಮಾತೀತಗೆ ನಿಶ್ಚಲ ದಾಸರಿಗೆ ನಿಶ್ಚಲ ದಾಸರ ಕೃತಿಯನ್ನು ರೂಪಿಸಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮರಿಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರೆ ನಿಶ್ಚಲ ದಾಸರಿಗೆ ಅಜಹರ ಹರಿದಾಧಾರ ಮೇಧಾನಾದ ಪರಮ ಸದ್ಗುರುವರನಿಗೆ ಪರಮ ಸದ್ಗುರುವರನಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿರ್ವೃತ್ತಿ ಭವ ಇಷ್ಟಾರ್ಥ ಶಿಖರ ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ओम श्री पंडित पीताम्बर जी महाराज की जय. श्री श्री साधु निश्चलदास जी महाराज की जय. श्री श्री शरण गोपाल जी महाराज की जय. जय मंगलम जय नमः पार्वती पति शिव हर हर महादेव शिव शंभो महादेव. ಎಲ್ಲ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಅನಂತ ಕೋಟಿ ವಿಧರ್ಮ ಭಕ್ತಿಯ ಶಿರ ಸಾಷ್ಟಾಂಗ ನಮಸ್ಕಾರಗಳು. ಓಂ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲ ಶುದ್ಧಾತ್ಮರಿಗೆ ಶರಣ ಶರಣಾರ್ಥಿ.